ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೈನ್. ನಾವಿವತ್ತು ತುಂಬಾನೇ ಡಿಫ್ರೆಂಟ್ ಆಗಿರೋ ಒಂದು ಫ್ಯಾಂಟಸಿ ಮೂವಿನ ನೋಡೋಣ. ಎಲ್ಲದಕ್ಕೂ ಹಿಂಗೆ ಹೇಳ್ತೀಯಾ ಇದು ಡಿಫ್ರೆಂಟ್ ಆಗಿರುತ್ತೆ ಅಂತ ನೀವು ಕೇಳಿದ್ರೆ ನಿಜವಾಗ್ಲೂ ಮೂವಿ ಸ್ವಲ್ಪ ಡಿಫ್ರೆಂಟ್ ಆಗೇ ಇರುತ್ತೆ. ಮೂವಿನ ಫುಲ್ ಆಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈ ಮೂವಿಗೆ ಅಂತ ಸಪರೇಟ್ ಆಗಿ ಒನ್ ಲೈನರ್ ಏನು ಬೇಡ, ಯಾಕಂದ್ರೆ ಈ ಮೂವಿಯಲ್ಲಿರೋ ಒಂದು ಸಸ್ಪೆನ್ಸ್ ಇಂಟ್ರೆಸ್ಟ್ ಎಲ್ಲ ನಿಮ್ಗೆ ಹೊರಟೋಗುತ್ತೆ. ಸೊ ಡೈರೆಕ್ಟ್ ಆಗಿ ಮೂವಿನೇ ಸ್ಟಾರ್ಟ್ ಮಾಡ್ಬಿಡೋಣ. ಆದ್ರೆ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಅವಾಗಲೇ ನಾವು ಹಾಕೋ ಇತರ ಇಂಟ್ರೆಸ್ಟಿಂಗ್ ಸೀರೀಸ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಬನ್ನಿ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದು ಚಿಕ್ಕ ಹುಡುಗನ ತೋರಿಸ್ತಾರೆ. ತುಂಬಾನೇ ಜಾಲಿಯಾಗಿ ಅವ್ನ್ ಬ್ಯಾಗ್ ನೆಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇರ್ತಾನೆ. ಅವ್ನಿಗೆ ಬೇಕಾಗಿರೋ ಥಿಂಗ್ಸ್ ನೆಲ್ಲ ಎತ್ತಿಟ್ಕೊಳ್ತಾ ಇರ್ತಾನೆ. ಆಕ್ಚುಲಿ ಇವಾಗ ಅವನು ಅವ್ರ ಅಮ್ಮ ಜೊತೆ ಸೇರಿ ಒಂದು ವೆಕೇಶನ್ ಗೆ ಹೋಗ್ಬೇಕು ಅಂತ ತುಂಬಾನೇ ಇಂಟ್ರೆಸ್ಟ್ ಆಗಿ ರೆಡಿ ಆಗ್ತಾ ಇರ್ತಾನೆ. ಜಾಲಿಯಾಗಿ ಎಲ್ಲಾ ಐಟಮ್ಸ್ ಎತ್ತಾಕೊಂಡು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಅಲ್ಲಿಂದ ಕೆಳಗಡೆ ಅವ್ರ ಅಮ್ಮ ರೂಮ್ ಗೆ ಬರ್ತಾನೆ. ನೋಡಿದ್ರೆ ಅವ್ರ ಅಮ್ಮ ಇನ್ನೂ ಮಲಗೆ ಇರ್ತಾರೆ. ಅಮ್ಮ ಏನ್ ಇನ್ನು ಮಲ್ಗಿದ್ಯಾ, ವೆಕೇಶನ್ ಹೋಗೋಣ ಅಂತ ಹೇಳ್ಬಿಟ್ಟು ನೀನ್ ಲೇಟ್ ಮಾಡ್ದೆ ನೋಡ್, ನಾನ್ ರೆಡಿ ಆಗ್ಬಿಟ್ಟೆ ಅಂತ ಅವ್ರ ಅಮ್ಮನೇ ಎಬ್ಸಕ್ ಹೋಗ್ತಾನೆ. ಆದ್ರೆ ಅವ್ರಮ್ಮ ಏಯ್ ಬಿಡ, ನಾನು ಇನ್ನೂ ಸ್ವಲ್ಪ ಮಲ್ಕೊಳ್ತೀನಿ ಅಂತ ಹಂಗೆ ಮಲ್ಕೊಳ್ತಾರೆ. ಆದ್ರೆ ಅವನು ಅಮ್ಮ ಇವಾಗ ನಾನ್ 3 ಕೌಂಟ್ ಮಾಡ್ತೀನಿ, ಅಷ್ಟ್ರಲ್ಲಿ ನೀವ್ ಎದ್ದಿಲ್ಲ ಅಂದ್ರೆ ನಾನು ಈ ಕಂಬ್ಳಿನ ಎಳೆದ್ ಬಿಡ್ತೀನಿ ಅಂತ ಹೇಳಿ 1 2 3 ಅಂತ ಹೇಳ್ಬಿಟ್ಟು ಅವನು ಕಂಬ್ಳಿನ ಎಳಿತಾನೆ. ಅವ್ರಮ್ಮನ ಎದ್ ಕೂತ್ಕೊಳ್ತಾರೆ. ಅವ್ರಮ್ಮ ಕೂಡ ಸರಿ ಸರಿ ಆಯ್ತು ಹೋಗೋಣ ಅಂತ ಹೇಳ್ಬಿಟ್ಟು ಜಾಲಿಯಾಗೆಲ್ಲ ರೆಡಿ ಆಗಿ ಮೇಲಿಂದ ಕೆಳಗಡೆ ಬರ್ತಾರೆ. ಕೆಳಗಡೆ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಅಜ್ಜಿ ಇರ್ತಾರೆ. ಅವ್ರ ಹತ್ರ ಮನೆ ಕೀ ಎಲ್ಲ ಕೊಟ್ಬಿಟ್ಟು ನಾವ್ ಇತರ ವೆಕೇಶನ್ ಹೋಗ್ತಾ ಇದೀವಿ ಅಂತ ಹೇಳಿ ಅಲ್ಲಿಂದ ಕಾರಲ್ಲಿ ಅವ್ರ ಪ್ರಯಾಣನ ಸ್ಟಾರ್ಟ್ ಮಾಡ್ತಾರೆ. ತುಂಬಾನೇ ಜಾಲಿಯಾಗಿ ಮಾತಾಡ್ಕೊಂಡು ಖುಷಿಯಾಗಿ ನಾವ್ ಅಲ್ಲೋದ್ಮೇಲೆ ಡೈವಿಂಗ್ ಮಾಡೋಣ, ಅದ್ ಮಾಡೋಣ, ಇದ್ ಮಾಡೋಣ ಅಂತ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಸಡನ್ ಆಗಿ ಆ ರೋಡ್ ಅಡ್ಡವಾಗಿ ಒಂದು ಟ್ರ್ಯಾಕ್ಟರ್ ಬಂದ್ಬಿಡುತ್ತೆ. ಆದ್ರೆ ಪಾಪ ಇವ್ರ ಅಮ್ಮಗೆ ಬ್ಯಾಲೆನ್ಸ್ ಮಿಸ್ ಆಗಿ ಪಕ್ಕದಲ್ಲಿರೋ ಮರಕ್ಕೆ ಡಿಕ್ಕಿ ಹೊಡೆದು ಭಯಂಕರವಾಗಿ ಒಂದು ಆಕ್ಸಿಡೆಂಟ್ ಆಗುತ್ತೆ. ಈಗ ಹಂಗೆ ಕಾರ್ ಒಳಗಡೆ ತೋರಿಸ್ತಾರೆ. ಕಾರ್ ಹಂಗೆ ಬಾರ್ಲ್ ಬಿದ್ದೋಗಿರುತ್ತೆ. ಪಾಪ ಚಿಕ್ಕ ಹುಡುಗ ಕಣ್ಬಿಟ್ಟಿರ್ತಾನೆ. ಮೈ ಮೇಲೆ ಫುಲ್ ಆಗಿ ಬ್ಲಡ್ ಆಗಿರುತ್ತೆ. ಆದ್ರೆ ಅವ್ರ ಅಮ್ಮಗೆ ಇನ್ನೂ ಎಚ್ಚರ ಆಗಿರಲ್ಲ. ಈಗ ಹಾಸ್ಪಿಟಲ್ ಅಲ್ಲಿ ತೋರಿಸ್ತಾರೆ. ಆ ಚಿಕ್ಕ ಹುಡುಗನ ಪಕ್ಕದಲ್ಲಿ ಕೆಳಗಡೆ ಮನೇಲಿ ಕೀ ಕೊಟ್ಬಿಟ್ಟು ಬಂದಿದ್ರಲ್ಲ ಆ ಅಜ್ಜಿನೂ ಇರ್ತಾರೆ. ಈಗ ಇವ್ನ್ಗೆ ಎಚ್ಚರ ಆಗುತ್ತೆ. ನಮ್ಮಮ್ಮ ಎಲ್ಲಿ ಅಂತ ಕೇಳ್ತಾ ಇರ್ತಾನೆ. ಆಗ ಡಾಕ್ಟರ್ ಹೇಳ್ತಾರೆ, ನಿಮ್ಮಮ್ಮಗೆ ನಿನ್ಗಿಂತ ಗಾಯಗಳು ಜಾಸ್ತಿ ಆಗಿತ್ತು, ಹೇಳ್ಬೇಕಂದ್ರೆ ಅವ್ರು ಕೋಮಾ ಸ್ಟೇಜ್ ಗೆ ಹೊರಟೋದ್ರು, ಅವ್ರಿಗೆ ಇಲ್ಲಿ ಟ್ರೀಟ್ಮೆಂಟ್ ಕೊಡಕ್ ಆಗಲ್ಲ ಅಂತ ಬೇರೆ ಹಾಸ್ಪಿಟಲ್ ಗೆ ಶಿಫ್ಟ್ ಮಾಡಿದೀವಿ. ಆದ್ರೆ ಅವ್ನು ತುಂಬಾನೇ ಅಳ್ತಾನೆ. ಇಲ್ಲ ನಮ್ಮಮ್ಮನ ನೋಡ್ಬೇಕು, ನಮ್ಮಮ್ಮ ಹತ್ರ ಕರ್ಕೊಂಡು ಹೋಗಿ ಅಂತ. ಆದ್ರೆ ಅವ್ನ ಕೈಲಿ ಎದ್ದೇಳಕ್ಕೆ ಆಗ್ತಾ ಇಲ್ಲ. ಹೇಳ್ಬೇಕಂದ್ರೆ ಇವ್ನಿಗೆ ತುಂಬಾನೇ ಗಾಯ ಎಲ್ಲ ಆಗಿರುತ್ತೆ. ಕೈಗೆ ಕಾಲ್ಗೆಲ್ಲ ತುಂಬಾನೇ ಏಟ್ ಆಗಿರುತ್ತೆ. ಈಗ ಸದ್ಯಕ್ಕೆ ಇವನನ್ನ ಅಜ್ಜಿನೇ ನೋಡ್ಕೊಳ್ಳೋದು. ಈಗ ಹಂಗೆ ಒಂದ್ ಸ್ವಲ್ಪ ದಿನ ಆಗುತ್ತೆ. ಅದೇ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡಿರೋದ್ರಿಂದ ಈಗ ಒಂದ್ ಸ್ವಲ್ಪ ನಡೆಯೋ ಸ್ಟೇಜ್ ಗೆ ಆಗ್ತಾನೆ. ಅಂದ್ರೆ ವಾಕಿಂಗ್ ಸ್ಟಿಕ್ ನ ಇಟ್ಕೊಂಡು ಅಲ್ಲಿಂದ ಅಜ್ಜಿ ಕೂಡ ಅವನನ್ನ ಡಿಸ್ಚಾರ್ಜ್ ಮಾಡಿ ಆ ಟ್ಯಾಕ್ಸಿ ಹತ್ರ ಕರ್ಕೊಂಡ್ ಬರ್ತಾರೆ. ಆದ್ರೆ ಅವ್ನಿಗೆ ಟ್ಯಾಕ್ಸಿ ಹತ್ತಕ್ಕೆ ತುಂಬಾನೇ ಭಯ ಆಗ್ತಾ ಇರುತ್ತೆ. ಯಾಕಂದ್ರೆ ಅವ್ನಿಗೆ ಆಕ್ಸಿಡೆಂಟ್ ನೆನ್ಪ್ ಬಂದು ತುಂಬಾನೇ ಭಯ ಪಡ್ತಾನೆ. ಆದ್ರೆ ಅಜ್ಜಿ ಧೈರ್ಯ ಹೇಳ್ತಾರೆ, ಏನಾಗಲ್ಲಪ್ಪ ಹತ್ತು ಅಂತ ಹೇಳಿ ಹಿಂಗೋ ಸೇಫ್ ಆಗಿ ಮನೆಗೂ ಕರ್ಕೊಂಡ್ ಬರ್ತಾರೆ. ಈಗ ಈ ಹುಡುಗನ್ನ ಈ ಅಜ್ಜಿಯವ್ರ ಮೇಲೆ ಇಟ್ಕೊಂಡು ನೋಡ್ತಾ ಇರೋದು. ಆದ್ರೆ ಅವ್ನಿಗೆ ಅವ್ರ ಅಮ್ಮನ ತುಂಬಾನೇ ಮಿಸ್ ಮಾಡ್ಕೊಳ್ಳೋ ತರ ಫೀಲ್ ಆಗ್ತಾ ಇರ್ತಾನೆ. ಹೆಂಗೋ ಮೇಲೆನೆ ತಾನೆ ಮನೆ, ಅಜ್ಜಿ ಮಲಗಿರೋ ಟೈಮ್ ಆಗಿ ನೋಡ್ಬಿಟ್ಟು ಮೇಲೆ ಅವ್ರ ಮನೆಗೆ ಹೋಗಿ ಹಾಲ್ ಅಲ್ಲಿ ರೂಮ್ ಅಲ್ಲಿ ಕಿಚನ್ ಅಲ್ಲೆಲ್ಲ ನೋಡ್ತಾನೆ. ಎಲ್ಲಿ ನೋಡಿದ್ರು ಅವ್ನಿಗೆ ಅವ್ರ ಅಮ್ಮ ನೆನ್ಪೆ. ತುಂಬಾನೇ ಬೇಜಾರಲ್ಲಿರ್ತಾನೆ. ಈ ಕಡೆ ಅಜ್ಜಿ ಎದ್ದವ್ರು ಅಯ್ಯೋ ಎಲ್ಲೋದೇ ಹುಡುಗ ಅಂತ ಹುಡುಕ್ತಾರೆ. ಆದ್ರೆ ಒಳ್ಳೆ ಟೈಮ್ ಅವನೇ ಕೆಳಗಡೆ ಬರ್ತಾನೆ. ಅದಾದ್ಮೇಲೆ ಒಂದು ಲೆಟರ್ ನ ತಂದ್ ಕೊಡ್ತಾನೆ. ಇದು ಅಮ್ಮಗ್ ಬಂದಿತ್ತು ಅಜ್ಜಿ ಲೆಟರ್, ಇದೇನಂತ ನೋಡಿ ಅಂದಾಗ ಅವ್ರ ಅದನ್ನ ಓದಿ ನೋಡ್ತಾರೆ. ಇವರು ಬ್ಯಾಂಕ್ ಅಲ್ಲಿ ಸ್ವಲ್ಪ ಸಾಲ ಎಲ್ಲ ತಗೊಂಡಿರ್ತಾರೆ. ಅಂದ್ರೆ ಚಿಕ್ಕ ಹುಡುಗ ಅವ್ರ ಅಮ್ಮ ಅದನ್ನ ರೀಪೇ ಮಾಡಿಲ್ಲ ಅಂತ ಹೇಳಿ ಈಗ ಇವ್ರ ಮನೆನ ಬ್ಯಾಂಕ್ ಅವರೆಲ್ಲ ಜಪ್ತಿ ಮಾಡಕ್ಕೆ ಬರ್ತಾರೆ ಅಂತ ಒಂದು ನೋಟಿಸ್ ನ ಹಾಕಿರ್ತಾರೆ. ಇದನ್ನ ನೋಡ್ಬಿಟ್ಟು ಹುಡುಗ ತುಂಬಾನೇ ಕೋಪ ಬರುತ್ತೆ. ಅದೇಂಗಾಗುತ್ತೆ, ಈ ಮನೇಲಿ ನನ್ಗೆ ನಮ್ಮಮ್ಮದು ನಂದು ಮೆಮರೀಸ್ ಎಲ್ಲ ಇರೋದು, ನಾನ್ ಈ ಮನೆ ಬಿಟ್ಟು ಹೋಗಲ್ಲ, ಈ ಮನೆನ ಬಿಟ್ಕೊಡಲ್ಲ ಅಂತ ಪಾಪ ತುಂಬಾನೇ ಬೇಜಾರಿಂದ ಮಾತಾಡ್ತಾನೆ. ಆ ಟೈಮಲ್ಲಿ ಯಾರೋ ಕಾಲಿಂಗ್ ಬೆಲ್ ನ ಪ್ರೆಸ್ ಮಾಡ್ತಾರೆ. ಯಾರಂತ ಡೋರ್ ಓಪನ್ ಮಾಡಿ ನೋಡಿದ್ರೆ ಹೊರಗಡೆ ಯಾವ್ದೋ ಒಂದು ಲೇಡಿ ಅವ್ರ ಹೆಜ್ಜೆ ಹತ್ರ ಮಾತಾಡ್ತಾ ಇರ್ತಾರೆ. ಅದನ್ನ ಈ ಚಿಕ್ಕ ಹುಡುಗ ಹಂಗೆ ಕದ್ದು ಕೇಳಿಸ್ಕೊಳ್ತಾ ಇರ್ತಾನೆ. ಏನ್ ವಿಷಯ ಅಂತ ನೋಡಿದ್ರೆ ಈಗ ಬಂದಿರೋ ಲೇಡಿ ಹೆಸರು ಗಿಫ್ ಅಂತ. ಅವರು ಈ ಚಿಕ್ಕ ಹುಡುಗ ಅವ್ರ ಅಮ್ಮ ಇದಾರಲ್ವಾ ಅವ್ರಿಗೆ ಅಕ್ಕ. ಈ ತರ ಅವ್ರ ಕೋಮಾ ಸ್ಟೇಜ್ ಅಲ್ಲಿ ಇದಾರೆ ಅಂತ ಗೊತ್ತಾದ್ಮೇಲೆ ಈ ಚಿಕ್ಕ ಹುಡುಗನ ಇವ್ರೆ ಗಾರ್ಡನ್ ಆಗಿ ಟೇಕ್ ಓವರ್ ಮಾಡಿ ನೋಡ್ಕೊಳ್ಬೇಕು ಅಂತ ಬಂದಿರೋದು. ಇದನ್ನ ಕೇಳಿಸ್ಕೊಂಡು ಹುಡುಗ ತುಂಬಾನೇ ಕೋಪ ಪಡ್ತಾನೆ. ಇಷ್ಟು ದಿನ ನಾನ್ ನಿಮ್ಮನ್ನ ನೋಡೇ ಇಲ್ಲ, ಈಗ ಸಡನ್ ಆಗಿ ಬಂದು ನಾನೇ ನಿಮ್ ಗಾರ್ಡಿಯನ್, ನನ್ ಜೊತೆ ಬಾ ಅಂತ ಕರೆದ್ರೆ ನಾನ್ ಹೆಂಗ್ ಬರಕ್ ಆಗುತ್ತೆ ಅಂದಾಗ ಆ ಲೇಡಿ ಕೂಡ ಅವ್ರ ಅಕ್ಕ ತಂಗಿರು ಚಿಕ್ಕ ವಯಸ್ಸಲ್ಲಿ ತಗೊಂಡಿರೋ ಫೋಟೋಸ್ ನೆಲ್ಲ ತೋರಿಸ್ತಾರೆ. ಅದನ್ನೆಲ್ಲ ನೋಡಿದ್ಮೇಲೆ ಅವನು ಸ್ವಲ್ಪ ನಂಬ್ತಾನೆ. ಅದ್ರಲ್ಲಿ ಆ ಫೋಟೋಸ್ ಹಿಂದ್ಗಡೆ ಭಯಂಕರವಾಗಿ ಒಂದು ಬಂಗ್ಲಾ ಒಂದ್ ಇರುತ್ತೆ. ಅದನ್ನ ನೋಡಿ ಹುಡುಗ ಭಯ ಪಡ್ತಾನೆ. ಏನಿದು ಒಳ್ಳೆ ದೆವ್ವ ಮನೆ ತರ ಇದೆ ಅಂದಾಗ ಆ ಗಿಫನ್ ಅವ್ರು ಹೇಳ್ತಾರೆ, ನಾನು ನಿಮ್ಮಮ್ಮ ಅದೇ ಮನೆಯಲ್ಲೇ ಇದ್ದಿದ್ದು, ಇವಾಗ ನಾವ್ ಹೋಗ್ತಾ ಇರೋದ್ ಕೂಡ ಅದೇ ಮನೆಗೆ ಅಂತ ಹೇಳ್ತಾರೆ. ಇವನ್ಗೂ ಬೇರೆ ವಿಧಿ ಇಲ್ಲ. ಸರಿ ಆಯ್ತು ಅಂತ ಅಜ್ಜಿ ಕೂಡ ಟಾಟಾ ಬೈ ಬೈ ಹೇಳ್ಬಿಟ್ಟು ಆ ಕಾರ್ ಹತ್ರ ಬರ್ತಾರೆ. ಆ ಕಾರ್ ಬಂದ್ ನೋಡಿದ್ರೆ ತುಂಬಾನೇ ನ್ಯೂ ಮಾಡೆಲ್ ಕಾರು. ಪಾಪ ಇದ್ರ ನೋಡ್ಬಿಟ್ಟು ಅವ್ನಿಗೆ ಶಾಕ್ ಆಗೋಯ್ತು. ಈ ತರ ಕಾರ್ ಅಲ್ಲಿ ನಾವ್ ಹೋಗ್ತಾ ಇದೀವಿ, ಇದು ಎಲ್ಲೋಗ್ ಮುಗಿಯುತ್ತೋ ಗೊತ್ತಿಲ್ವೇ ಅಂತ ಹೇಳ್ಬಿಟ್ಟು ಹೆಂಗೋ ಕಾರ್ ಕೂಡ ಸ್ಟಾರ್ಟ್ ಆಗುತ್ತೆ. ಹೋಗ್ತಾರೆ ಒಂದು ಕಾಡ್ ದಾರಿ ದಾಟ್ತಾರೆ, ಯಾವ್ದೋ ಒಂದು ಬೆಟ್ಟ ಹತ್ತಾರೆ, ಇಳಿತಾರೆ. ಹೆಂಗೋ ಫೈನಲ್ ಆಗಿ ಅವ್ರ ಡೆಸ್ಟಿನೇಷನ್ ಗೂ ಬಂದ್ರು. ನೋಡಕ್ಕೆ ಭಯಂಕರವಾಗಿರುತ್ತೆ, ಒಳ್ಳೆ ದೆವ್ವ ಮನೆ ತರನೇ ಇರುತ್ತೆ. ಇದನ್ನ ನೋಡಿ ಅವನೇ ಲೈಟ್ ಆಗಿ ಭಯ ಪಡ್ತಾನೆ. ಆದ್ರೆ ಒಳಗಡೆ ಹೋಗಿ ನೋಡಿದ್ರೆ ತುಂಬಾನೇ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ. ಹೇಳ್ಬೇಕಂದ್ರೆ ಆ ಮನೆಯಲ್ಲಿ ತುಂಬಾನೇ ಹಳೆ ಕಾಲದ ವಸ್ತುಗಳೆಲ್ಲ ಜಾಸ್ತಿನೇ ಇರುತ್ತೆ. ಈ ಮನೆ ಹಳೆ ಕಾಲದ ಮನೆ ಅಲ್ವಾ, ಸೊ ಅದೇ ತರ ಐಟಮ್ಸ್ ನ ಕೂಡ ಇಟ್ಟಿರ್ತಾರೆ. ಇನ್ನು ಹೋಗಿದ್ ಸ್ವಲ್ಪ ಹೊತ್ತಲ್ಲೇ ಆ ಗಿಫನ್ ಅವರು ಅವ್ನಿಗೆ ಡಿನ್ನರ್ ಕೂಡ ಮಾಡ್ಕೊಡ್ತಾರೆ. ಅವನು ತಿಂದಿದ್ದಲ್ಲ ಆದ್ಮೇಲೆ ಇವ್ರು ಹೇಳ್ತಾರೆ, ಮೇಲಿದಲ್ವಾ ರೂಮು, ಆ ರೂಮಲ್ಲೇ ನಿಮ್ಮಮ್ಮ ಸ್ಟೇ ಮಾಡ್ತಾ ಇದ್ದಿದ್ದು, ಇನ್ ಅದೇ ರೂಮಲ್ಲೇ ಇರ್ತೀಯ ಅಂತ ಕೇಳಿದಾಗ ಏನ್ ಕ್ವೆಶನ್ ಮಾಡ್ತಾ ಇದ್ದೀರಾ, ನಾನು ಅದೇ ರೂಮಲ್ಲೇ ಇರೋದು ಅಂತ ಹೇಳ್ಬಿಟ್ಟು ಅವ್ನ ಬ್ಯಾಗ್ ನೆಲ್ಲ ಆ ಲೇಡಿ ಕೂಡ ಎತ್ಕೊಂಡು ಹಂಗೆ ರೂಮ್ ನ ಕರ್ಕೊಂಡು ಹೋಗಿ ತೋರಿಸ್ತಾರೆ. ಆ ರೂಮ್ ಬಾಗ್ಲೇ ಬ್ಲೂ ಕಲರ್ ಇರುತ್ತೆ. ಓಪನ್ ಮಾಡಿ ಒಳಗಡೆ ಹೋಗಿ ನೋಡಿದ್ರೆ ಅವ್ರ ಅಮ್ಮಗೆ ಸಂಬಂಧಪಟ್ಟಿರೋ ತುಂಬಾ ಥಿಂಗ್ಸ್ ಎಲ್ಲ ಇರುತ್ತೆ. ಅವ್ರಮ್ಮ ತುಂಬಾನೇ ಚೆನ್ನಾಗಿ ಡ್ರಾಯಿಂಗ್ ಎಲ್ಲ ಮಾಡಿರ್ತಾರೆ. ಅದನ್ನೆಲ್ಲ ನೋಡಿ ತುಂಬಾನೇ ಫೀಲ್ ಮಾಡ್ಕೊಳ್ತಾನೆ. ಅವ್ರ ಅಮ್ಮ ನೆನಪು ಬಂದ್ಬಿಡುತ್ತೆ. ಅದಾದ್ಮೇಲೆ ಅವ್ರ ಫೋನ್ ನ ತಗೊಂಡು ಅವ್ರಮ್ಮ ವಾಯ್ಸ್ ಮೇಲೆಲ್ಲ ಮಾಡಿರ್ತಾರಲ್ಲ ಅದನ್ನ ಹಂಗೆ ಕೇಳಿಸ್ಕೊಂಡು, ಅಂದ್ರೆ ಅವ್ರಮ್ಮ ವಾಯ್ಸ್ ನ
ಕೇಳಿಸ್ಕೊಂಡು ತುಂಬಾನೇ ಫೀಲ್ ಮಾಡಿ ಮಲ್ಗಿರ್ತಾನೆ. ಈಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಆಗುತ್ತೆ. ಹಂಗೆ ಫ್ರೆಶ್ ಅಪ್ ಆಗಿ ಕೆಳಗಡೆ ಬಂದ್ ನೋಡಿದ್ರೆ ತುಂಬಾ ಜನ ವಯಸ್ಸಾದವ್ರು ಕೂತ್ಕೊಂಡು ಟಿಫನ್ ಎಲ್ಲ ತಿಂತಾ ಇರ್ತಾರೆ. ನೋಡೋದಕ್ಕದು ರೆಸ್ಟೋರೆಂಟ್ ತರನು ಇಲ್ಲ, ಬಟ್ ಇವರೆಲ್ಲ ಯಾರು ಅಂತ ನೋಡ್ತಾ ಇರ್ಬೇಕಾದ್ರೇನೆ ಆ ಗಿಫನ್ ಅವ್ರು ಬಂದು ಹೇಳ್ತಾರೆ, ನೋಡಪ್ಪ ಇವರೆಲ್ಲ ಡೈಲಿ ಇಲ್ಲಿಗೆ ಬರ್ತಾರೆ, ಅವ್ರನ್ನೆಲ್ಲ ಡಿಸ್ಟರ್ಬ್ ಮಾಡಬಾರ್ದು, ನೋಡು ನಿನ್ಗೆ ಊಟನ ಕಿಚನ್ ಅಲ್ಲಿ ಇಟ್ಟಿದ್ದೀನಿ, ಹೋಗಿ ತಿನ್ನು ಅಂತ ಹೇಳ್ತಾರೆ. ಆದ್ರೂ ಅದನ್ನೆಲ್ಲ ಕೇರ್ ಮಾಡಿಲ್ಲ. ಅಲ್ಲಿಂದ ಬಾಲ್ಕನಿಯಲ್ಲಿ ಬಂದ್ ನೋಡಿದ್ರೆ ವ್ಯೂ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಅವ್ರು ನೈಟ್ ಅಲ್ಲಿ ಬಂದಿರೋದ್ರಿಂದ ಇದೆಲ್ಲ ಸರಿಯಾಗಿ ಕಾಣಿಸಿರೋದಿಲ್ಲ, ಬಟ್ ಆ ಮನೇನೆ ಒಂದು ಸಮುದ್ರ ಪಕ್ಕದಲ್ಲಿ ಇರೋದು. ತುಂಬಾನೇ ಎಂಜಾಯ್ ಮಾಡ್ತಾನೆ ಅದನ್ನ. ಆದ್ರೆ ಆ ಜಾಗಕ್ಕೆ ಕೂಡ ಗಿಫನ್ ಅವ್ರು ಬಂದ್ಬಿಟ್ಟು ಬೈತಾ ಇರ್ತಾರೆ, ನಿನ್ಗೆ ಅಲ್ಲೋಗಿ ಟಿಫನ್ ತಿನ್ನು ಅಂದ್ರೆ ಇಲ್ಲಿ ಬಂದ್ ಏನೋ ಮಾಡ್ತಾ ಇದೀಯ ಅಂತ ಹೇಳ್ಬಿಟ್ಟು. ಇವನಂತೂ ಹಂಗೆ ಬೈಕೊಳ್ತಾನೆ, ಎಲ್ಲೋದ್ರು ಎಲ್ ಬಂದ್ರು ಅಲ್ಲೇನ್ ಮಾಡ್ತಿ ಇಲ್ಲೇನ್ ಮಾಡ್ತಿ ಅಂತ ಬೈತಾನೆ ಇರ್ತಾರೆ ಅಂತ ಹೇಳಿ ಹಂಗೆ ಟಿಫನ್ ತಿನ್ನಕ್ಕೆ ಅಂತ ಕೆಳಗಡೆ ಹೋದೋನು ಹೊರಗಡೆ ಬಂದ್ಬಿಡ್ತಾನೆ. ಪರವಾಗಿಲ್ವೇ ಜಾಗ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವ್ರಮ್ಮ ಫೋನ್ ಎತ್ತಾನೆ ಅವ್ರಮ್ಮ ವಾಯ್ಸ್ ಕೇಳಿಸ್ಕೊಳಕ್ಕೆ. ಆದ್ರೆ ಅಷ್ಟರಲ್ಲಿ 3 ಹುಡುಗರು ಬಂದು ಅವ್ನಿಗೆ ಡಿಕ್ಕಿ ಹೊಡೆದ್ ಬಿಡ್ತಾರೆ. ಅದ್ರಿಂದ ಅವ್ನ ಫೋನು ಕೆಳಗಡೆ ಬಿದ್ದೋಗುತ್ತೆ. ಇವ್ನ್ ಎದ್ದವನು, ಹೇಯ್ ಕಣ್ ಕಾಣಿಸಲ್ವೇನೋ, ಯಾಕೋ ಬಂದ್ ನನ್ನ ಡಿಕ್ಕಿ ಹೊಡೆದೆ ಅಂತ ಡುಮ್ಮಕ್ಕಿರೋನ್ ಹೇಳ್ತಾನೆ. ಆಗ ನಮ್ ಹೀರೋನು ಹೇಳ್ತಾನೆ, ಏನು ನಾನ್ ಬಂದ್ ನಿಮ್ನ ಡಿಕ್ಕಿ ಹೊಡೆದ್ನ, ನೋಡಿ ನಿಮ್ಮಿಂದ ನನ್ ಫೋನ್ ಹೊಡೆದೋಯ್ತು ಅಂತ. ಇವ್ರ ಈ ತರ ಮಾತಾಡ್ತಾ ಇರ್ಬೇಕಾದ್ರೆ ನಾ ಲೇಡಿನೂ ಅಲ್ಲಿಗೆ ಬರ್ತಾರೆ. ಆ ಲೇಡಿನ ನೋಡಿದ ತಕ್ಷಣ 3 ಹುಡುಗರು, ಅಯ್ಯೋ ಮಂತ್ರವಾದಿ ಬಂದ್ಬಿಟ್ಲು, ಇವಳ ಕೈಲಿ ಸಿಕ್ಕಾಕೊಂಡ್ರೆ ಅಷ್ಟೇ ಅಂತ ಹೇಳ್ಬಿಟ್ಟು ಆ ಮಕ್ಳು ಅಲ್ಲಿಂದ ಎದ್ದು ಬಿದ್ದು ಓಡೋಟೋಗ್ತಾರೆ. ಅವ್ರು ನಮ್ ಹೀರೋನ ನೋಡಿ ಕೇಳ್ತಾರೆ ಏನಾಯ್ತು ಅಂತ. ಅದಕ್ಕೆ ಅವನು ಏನಿಲ್ಲ, ನನ್ ಪ್ರಾಬ್ಲಮ್ ನ ನಾನೇ ನೋಡ್ಕೊಳ್ತೀನಿ ಅಂತ ಕೋಪದಿಂದ ಮಾತಾಡಿ ಅಲ್ಲಿಂದ ಹೊರಟೋಗ್ತಾನೆ. ಅದಾದ್ಮೇಲೆ ಇವ್ರು ಸರಿ ಅವ್ನು ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ರೂಮ್ ಒಳಗಡೆ ಹೋಗಿ ನೋಡಿದ್ರೆ ಅವನಿಗೆ ಬೆಡ್ ಮೇಲೆ ಬಿದ್ದಿರ್ತಾನೆ. ಇವ್ರಿಗೆ ಅರ್ಥ ಆಗೋಯ್ತು, ಸ್ವಲ್ಪ ಆಶಾಗೆ ಏನಾದ್ರು ನಡ್ಕೊಂಡ್ವಾ ಅಂತ. ಅವನ ಹತ್ರ 4 ಮಾತು ಸಮಾಧಾನವಾಗಿ ಮಾತಾಡ್ಬೇಕು ಅಂತ ಹೋದ್ರೆ ಅವ್ನ್ ಮುಖ ಕೊಟ್ಟು ಕೂಡ ಮಾತಾಡ್ತಾ ಇಲ್ಲ. ಆಗ ಇವ್ರು ಹೇಳ್ತಾರೆ, ನೋಡ್ವರ್ಡ್ ಇದು ನಿಮ್ಮ ಅಪ್ಪದೇ ಕೋರ್ಟು ಅಂತ ಹೇಳ್ಬಿಟ್ಟು ಆ ಕೋರ್ಟ್ ನ ಕೊಡ್ತಾರೆ. ನೋಡಕೊಳ್ಳೆ ಮಿಲಿಟರಿ ಕೋರ್ಟ್ ತರ ಇದೆ, ಆದ್ರೆ ಅವ್ನು ಅದನ್ನು ತಗೊಳ್ತಾ ಇಲ್ಲ. ಇಲ್ಲ ನನ್ಗಿದೆಲ್ಲ ಏನು ಬೇಡ, ನನ್ಗೆ ಈ ಜಾಗದಲ್ಲಿ ಇರಕ್ಕೆ ಇಷ್ಟ ಆಗ್ತಿಲ್ಲ, ದಯವಿಟ್ಟು ಕರ್ಕೊಂಡೋಗಿ ನಮ್ಮ ಅಮ್ಮ ಹತ್ರ ಬಿಟ್ಬಿಡಿ, ನಮ್ಮ ಅಮ್ಮ ಮನೇಲಿ ಬಿಟ್ಬಿಡಿ ಅಂತ ತುಂಬಾನೇ ಕೇಳ್ತಾನೆ. ಅದೇ ರೀತಿ ಮುಖ ಕೊಟ್ಟು ಮಾತಾಡದೆ ಇರೋದನ್ನ ನೋಡ್ಬಿಟ್ಟು ಅವ್ರಿಗೂ ಬೇಜಾರಾಗಿ ಆ ಕೋರ್ಟ್ ನಲ್ಲೇ ಇಟ್ಬಿಟ್ಟು ಅಲ್ಲಿಂದ ಹೊರಗಡೆ ಬಂದು ಸ್ಮೋಕ್ ಮಾಡ್ತಾ ಇರ್ತಾರೆ. ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಅವನು ಅವ್ರ ಅಪ್ಪ ಕೋರ್ಟ್ ನ ಹಾಕೊಂಡು ಹೊರಗಡೆ ಬರ್ತಾನೆ. ಬಂದವ್ರ ಹತ್ರ ಕೇಳ್ತಾನೆ, ನೀವ್ ನಮ್ಮ ಅಪ್ಪ ನೋಡಿದೀರಾ, ಅವ್ರ ಬಗ್ಗೆ ಗೊತ್ತಾ ಅಂದಾಗ ಇವ್ರು ಹೇಳ್ತಾರೆ, ನಿಮ್ಮಪ್ಪ ಆಕ್ಚುಲಿ ಒಂದು ಹಾಲಿಡೇ ಟೈಮ್ ಅಲ್ಲಿ ಮನೇಲಿ ಒಂದು ಕೆಲ್ಸಕ್ಕಂತ ಬಂದ್ರು. ಆ ಟೈಮಲ್ಲಿ ನಮ್ ತಂಗಿನೂ ಮತ್ತೆ ನಿಮ್ಮಪ್ಪ ಇಬ್ರು ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ರು. ಸ್ವಲ್ಪ ಅದು ಲವ್ ಆಗಿ ಚೇಂಜ್ ಆಯ್ತು. ಅದಾದ್ಮೇಲೆ ಅವ್ರ ಮದ್ವೆನೂ ಮಾಡ್ಕೊಂಡ್ರು. ಆದ್ರೆ ಮದ್ವೆ ಆಗಿದ್ದ ದಿನ ನೈಟೇ ನಿಮ್ಮಪ್ಪ ಕಾಣೆ ಆಗೋದ್ರು. ಆ ದಿನ ಇನ್ನೊಂದು ಕೂಡ ನಡೀತು. ಈ ಸಮುದ್ರದಲ್ಲಿ ಒಂದು ಬೋಟ್ ಬೇರೆ ಸಿಕ್ಕಾಕೊಂತು. ಅದ್ರಲ್ಲಿ ತುಂಬಾ ಜನ ಸತ್ತೋದ್ರು, ಒಬ್ರು ಮಾತ್ರ ಬದುಕುಳಿದ್ರು. ಅವ್ರ ಹತ್ರ ಏನಾಯ್ತು ಏನ್ ಕತೆ ಅಂತ ಕೇಳಿದಾಗ ಯಾರೋ ಬಂದು ಅವ್ರನ್ನ ಕಾಪಾಡಿದ್ರು ಅಂತ ಮಾತಾ ಹೇಳಿದ್ರು. ಅವತ್ತಿನ ದಿನಾನೇ ನಿಮ್ಮಪ್ಪ ಕೂಡ ಕಾಣೆ ಆದ್ರು. ಅದಾದ್ಮೇಲೆ ನಾನ್ ನಿಮ್ಮಮ್ಮನ ತುಂಬಾನೇ ಬೈದೆ, ಅವ್ರಿಗೆ ಸ್ವಲ್ಪ ಕೂಡ ರೆಸ್ಪಾನ್ಸಿಬಿಲಿಟಿನೇ ಇಲ್ಲ, ನೋಡು ನೀನ್ ಇದೇ ತರ ಅದ್ದದಲ್ಲಿ ಬಿಟ್ಟೋಟೋದ್ರು ಅಂತ ತುಂಬಾನೇ ಬೈದೆ. ಅದಾದ್ಮೇಲೆ ಅವಳು ಸಪರೇಟ್ ಆಗಿ ಹೊಟ್ಟೋದ್ಲು ಅಂತ ಹೇಳ್ತಾರೆ. ಈಗ ಈ ಹುಡುಗನಿಗೆ ಅವ್ರ ಅಪ್ಪ ಬಗ್ಗೆ ಸ್ವಲ್ಪ ವಿಷಯ ಎಲ್ಲ ಗೊತ್ತಾಯ್ತು. ಅದಾದ್ಮೇಲೆ ಆ ಕೋಟ್ ಒಳಗಡೆ ಕೈ ಬಿಟ್ಟು ನೋಡಿದ್ರೆ ಒಂದು ಕತ್ತಿ ಸಿಗುತ್ತೆ. ನೋಡಿದ್ರೆ ಅದರ ಬ್ಲೇಡ್ ಸ್ವಲ್ಪ ಒಡೆದೋಗಿರುತ್ತೆ. ಅದನ್ನ ನೋಡ್ಬಿಟ್ಟು ಗಿಫನ್ ಅವರು ನಿನಗೇನಕ್ಕೆ ಕತ್ತಿ ಕೊಡು ಅಂತ ಕೇಳ್ತಾರೆ. ಆದ್ರೆ ಅವನು ಇದೇನು ಅಷ್ಟು ದೊಡ್ಡ ಕತ್ತಿ ಅಲ್ವಲ್ಲ, ಇದರಿಂದ ನನ್ಗೇನು ಅಪಾಯ ಆಗಲ್ಲ, ಆತರ ನಾನ್ ನೋಡ್ಕೊಂತೀನಿ ಅಂದಿದ್ದಕ್ಕೆ ಅವ್ರು ಕೂಡ ಸರಿ ಹೋಗ್ಲಿ ಅಂತ ಬಿಟ್ಬಿಡ್ತಾರೆ. ಅದಾದ್ಮೇಲೆ ಇವ್ನ್ಗೆ ಇವ್ರ ಅಮ್ಮ ಹತ್ರ ಮಾತಾಡ್ಬೇಕು ಅಂತ ಅನ್ಸಿ ಫೋನ್ ತಗೊಂಡ್ ಹಂಗೆ ಸ್ವಲ್ಪ ದೂರಕ್ಕೆ ಹೋಗ್ಬಿಟ್ಟು ಅವ್ರ ಅಮ್ಮಗೆ ಕಾಲ್ ಮಾಡ್ತಾ ಇರ್ತಾನೆ. ಆದ್ರೆ ಅವ್ರ ಅಮ್ಮನ ರೀಚ್ ಮಾಡಕ್ ಆಗ್ತಾ ಇಲ್ಲ. ಅದೇ ಟೈಮ್ಗೆ ಆ ಜಾಗಕ್ಕೆ 3 ಹುಡುಗರು ಬರ್ತಾರೆ. ಅವ್ನ ಹತ್ರ ಜಗಳ ಆಡೋತ್ರನೇ ಮಾತಾಡಿದ್ದಕ್ಕೆ ಅವ್ನು ಹೇಳ್ತಾನೆ, ಏಯ್ ನನ್ನ ಹತ್ರ ಯಾಕೆ ಸುಮ್ನೆ ನೀವ್ ಈ ತರ ಇಟ್ಕೊಳ್ತೀರಾ, ನಾನ್ ಸ್ವಲ್ಪ ದಿನನೇ ಇಲ್ಲಿರೋದು, ಆಮೇಲೆ ಹೊರಟೋಗ್ತೀನಿ ಅಂದಾಗ ಅವ್ರು ಹೇಳ್ತಾರೆ, ಏನು ಹೌದಾ ಯಾರ ಹತ್ರ ಗೇಮ್ ಆಡ್ತೀಯ ಅಂತ ಹೇಳ್ಬಿಟ್ಟು ಸ್ವಲ್ಪ ಮನೆ ಹತ್ರ ನೋಡು ಅಂದ್ರೆ ಅಲ್ಲೋಗಿ ನೋಡಿದ್ರೆ ಇದಕ್ ಮುಂಚೆ ಕೋರ್ಟ್ ಇಂದ ನೋಟಿಸ್ ಎಲ್ಲ ಬಂದಿರತ್ತಲ್ಲ ಮನೇನ ಜಪ್ತಿ ಮಾಡ್ತೀವಿ ಅಂತ. ಅದಕ್ಕೆ ಈ ಲೇಡಿ ಆ ಮನೆನೆಲ್ಲ ಖಾಲಿ ಮಾಡ್ಕೊಂಡು ಅಂದ್ರೆ ನಮ್ ಹೀರೋ ಅವ್ರ ಮನೆನೆಲ್ಲ ಖಾಲಿ ಮಾಡ್ಕೊಂಡು ಅಲ್ಲಿರೋ ಐಟಮ್ಸ್ ನೆಲ್ಲ ಎತ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ಇದನ್ನ ನೋಡಿ ಅವನು ಕೋಪ ಪಡ್ತಾನೆ. ಅದೇ ನಮ್ಮ ಅಮ್ಮ ಇದ್ರೆ ಈ ತರ ಎಲ್ಲ ಬಿಡ್ತಾ ಇದ್ರ, ನೀವ್ ಯಾಕೆ ಈ ತರ ಮಾಡ್ತಾ ಇದೀರ ಅಂತ ಕೋಪ ಪಟ್ಟವನು ಸ್ಟ್ರೈಟ್ ಆಗಿ ಅವ್ನ ರೂಮ್ ಹೋಗಿ ಬಾಗ್ಲ ಹಾಕೊಂಡ್ಬಿಡ್ತಾನೆ. ಅವ್ರು ಹಿಂದ್ಗಡೆನೆ ಬಂದು ಡೋರ್ ನ ತಡ್ತಾ ಇರ್ತಾರೆ. ಇವ್ನು ಹೇಳ್ತಾನೆ, ಬೇಡ ನನ್ನ ಹತ್ರ ಮಾತಾಡ್ಬಿಡಿ, ನೀವ್ ಇಲ್ಲಿಂದ ಹೋಗಿ ಅಂತ ಅವ್ನ್ ಸಪರೇಟ್ ಆಗಿರ್ತಾನೆ. ಆದ್ರೆ ಅವ್ರು ಕಂಟಿನ್ಯೂಸ್ ಆಗಿ ಡೋರ್ ತಡ್ತಾ ಇರೋದನ್ನ ನೋಡ್ಬಿಟ್ಟು ಇವ್ನ್ ಕೂಡ ಈ ಕಡೆಯಿಂದ ಡಂಗು ಡಂಗ್ ಅಂತ ಡೋರ್ ನ ತಡ್ತಾ ಇರ್ತಾನೆ. ಆತರ ಕಂಟಿನ್ಯೂಸ್ ಆಗಿ ತಟ್ಟದವನು ಲಾಸ್ಟ್ ಅಲ್ಲಿ ತಟ್ಟದಾಗ ಮಾತ್ರ ಯಾವ್ದೋ ಒಂದು ಕಬ್ಣನ ತಟ್ಟದಂಗ್ ಇರುತ್ತೆ. ಇದೇನಿದು ಉಡು ಡೋರ್ ತಾನೆ, ಕಬ್ಣ ಸೌಂಡ್ ಬರ್ತಾ ಇದೆ ಅಂತ ಅವ್ನ್ ಮತ್ತೆ ಅದನ್ನ ತಟ್ತಾನೆ. ಆದ್ರೆ ಸ್ವಲ್ಪ ಹೊತ್ತಲ್ಲಿ ಆ ಡೋರ್ ಕಡೆಯಿಂದ ಅಂದ್ರೆ ಆ ಕಡೆಯಿಂದ ಬ್ಲೂ ಕಲರ್ ಒಂದು ಲೈಟ್ ಬರುತ್ತೆ. ಇವ್ನ್ಗೇನ್ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಏನ್ ನಡೀತಾ ಇದೆ ಅಂತ. ಸ್ಲೋ ಆಗಿ ರೂಮ್ ಡೋರ್ ನ ಓಪನ್ ಮಾಡಿ ನೋಡಿದ್ರೆ ಆ ಡೋರ್ಗ ಆ ಕಡೆ ಒಂದು ಮ್ಯಾಜಿಕಲ್ ವರ್ಲ್ಡ್ ಇರುತ್ತೆ. ನೋಡಕ್ಕೆ ತುಂಬಾನೇ ಗ್ಲಿಟರಿಶ್ ಆಗಿ ತುಂಬಾನೇ ಕಲರ್ಫುಲ್ ಆಗಿ ಚೆನ್ನಾಗಿರುತ್ತೆ. ಅದನ್ನ ನೋಡಿ ಅವನೇ ಶಾಕ್ ಆಗ್ಬಿಡ್ತಾನೆ, ಇದೇನಿದು ನಾನು ದಾರಿ ತಪ್ಪಿ ಬಂದ್ಬಿಟ್ನಾ ಅಥವಾ ಕನ್ಸ ಅಂತ ಹೇಳ್ಬಿಟ್ಟು. ಆ ಟೈಮಲ್ಲಿ ಒಂದು ಬರ್ಡ್ ಇವನ ಹತ್ರ ಬರುತ್ತೆ. ಈ ದೊಡ್ಡ ಸೈಜ್ ಅಲ್ಲಿ ಇರೋ ಪೀಕಾಕು ಚಿಕ್ಕದಾದ್ರೆ ಹೆಂಗಿರುತ್ತೆ ನೋಡಕ್ಕೆ ಆತರ ಇರುತ್ತೆ. ಅದ್ರಲ್ಲೂ ಆ ಬರ್ಡ್ ಅವನ ಹತ್ರ ಏನೋ ಮಾತಾಡಕ್ಕೆ ಟ್ರೈ ಮಾಡುತ್ತೆ. ಇದನ್ನ ನೋಡಿ ಭಯಪಟ್ಟವನು ಅಯ್ಯೋ ನಮ್ಗೆ ಯಾಕೆ ಬಂತು ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿ ಡೋರ್ ಲಾಕ್ ಮಾಡ್ಕೊಂಡು ಹಾಗೆ ಕಂಬಳಿ ಹೊಚ್ಕೊಂಡು ಅವ್ರ ಅಪ್ಪ ಕೊಟ್ಟಲ್ಲಿ ಇರುತ್ತಲ್ಲ ಒಂದು ಕತ್ತಿ ಅದನ್ನ ಐತಿ ಕೈಲಿ ಇಟ್ಕೊಂಡು ಮಲಗಿರ್ತಾನೆ. ಇವಾಗ ಸ್ವಲ್ಪ ಹೊತ್ತಲ್ಲಿ ಆ ಬ್ಲೂ ಲೈಟ್ ಕೂಡ ಹಂಗೆ ಆಫ್ ಆಗ್ಬಿಡುತ್ತೆ. ಅದಾದ್ಮೇಲೆ ನೈಟು ಸರಿ ಏನಿದೆ ನೋಡೋಣ ಅಂತ ಹೇಳ್ಬಿಟ್ಟು ಧೈರ್ಯ ತಂದ್ಕೊಂಡು ಟಾರ್ಚ್ ಎತ್ಕೊಂಡು ಆ ಡೋರ್ ಹತ್ರ ಹೋಗಿ ಟಾರ್ಚ್ ಎಲ್ಲ ಹಾಕಿ ನೋಡ್ತಾನೆ. ಹೇಳ್ಬೇಕಂದ್ರೆ ಧೈರ್ಯವಾಗ ಡೋರ್ ನ ಓಪನ್ ಮಾಡಕ್ಕಂತಾನೆ ಹೊರಟೋಗ್ತಾನೆ. ಆದ್ರೆ ಆ ಕಡೆಯಿಂದ ದಡಾರ್ ಅಂತ ಡೋರ್ ಓಪನ್ ಮಾಡ್ಕೊಂಡು ಆ ಗಿಫನ್ ಲೇಡಿ ಬರ್ತಾರೆ. ಅದನ್ನ ನೋಡಿ ಇವ್ನ್ ಭಯ ಪಡ್ತಾನೆ. ಹೇಳ್ಬೇಕಂದ್ರೆ ಅವ್ರಿಗೊಂದ್ ಕಡೆ ಡೌಟ್, ಇವನೇನ್ ಮಾಡ್ತಿದ್ದಾನೆ ಇಷ್ಟೊತ್ತಲ್ಲಿ ಟಾರ್ಚ್ ನ ಇಟ್ಕೊಂಡು ಈ ಡೋರ್ ಹತ್ರ ಅಂತ ನೋಡ್ತಾರೆ. ಏಯ್ ಏನೋ ಮಾಡ್ತಾ ಇದ್ಯಾ, ಕೈಯಲ್ಲಿ ಟಾರ್ಚ್ ಇಟ್ಕೊಂಡು ಇಷ್ಟೊತ್ತಲ್ಲಿ ಅಂದಾಗ ಏನಿಲ್ಲ ಜಸ್ಟ್ ಹಂಗೆ ನಿದ್ದೆ ಬಂದಿಲ್ಲ ಅಂತ ಟಾರ್ಚ್ ಎತ್ಕೊಂಡೆ ಅಂತ ಹೇಳ್ತಾನೆ. ಸರಿ ಆಯ್ತು ಹೊಟ್ಟೆ ಹಸಿತಾ ಇದ್ಯಾ, ತಿನ್ನಕ್ಕೇನಾದ್ರು ತರ್ಲಾ ಅಂದ್ರೆ ಹಾ ಹೌದಂಟಿ ನಂಗೆ ಹೊಟ್ಟೆ ಹಸಿತಾ ಇದೆ ತಗೊಂಬನ್ನಿ ಅಂತ ಹೇಳಿದ್ರೆ ಸರಿ ಇರು ತರ್ತೀನಿ ಅಂತ ಅವ್ರು ಹೋಗ್ತಾರೆ. ಅವ್ರು ಹೋದ್ಮೇಲೆ ಇವನಿಗೆ ಭಯಂಕರ ಕನ್ಫ್ಯೂಷನ್. ಇದಕ್ಕೂ ಮುಂಚೆ ಡೋರ್ ಓಪನ್ ಮಾಡಿದಾಗ ಒಳಗಡೆ ಯಾವ್ದೋ
ಬೇರೆ ಪ್ರಪಂಚನೇ ಇತ್ತೆ, ಇವಾಗೇನ್ ಆಂಟಿ ಬರ್ತಾ ಇದಾರೆ ಅಂತ ಹೇಳ್ಬಿಟ್ಟು ಮತ್ತೆ ಡೋರ್ ನ ಓಪನ್ ಮಾಡೋದು ಕ್ಲೋಸ್ ಮಾಡೋದು ಡಿಫ್ರೆಂಟ್ ಆಂಗಲ್ಸ್ ಅಲ್ಲೆಲ್ಲ ಅದನ್ನ ಓಪನ್ ಮಾಡೋದು ಕ್ಲೋಸ್ ಮಾಡೋದು ಮಾಡ್ತಾ ಇರ್ತಾನೆ. ಬಟ್ ಏನು ಇಲ್ಲ, ಅದೆಲ್ಲ ಕನ್ಸಿರ್ಬೋದಾ ಅಂತ ಅವನೇ ಯೋಚನೆ ಮಾಡ್ತಾನೆ. ಆದ್ರೆ ಲಾಸ್ಟ್ ಅಲ್ಲಿ ಒಂದ್ಸತಿ ಅದನ್ನ ಡೋರ್ ಓಪನ್ ಮಾಡಕ್ ಹೋದ್ರೆ ಆ ಕಡೆಯಿಂದ ಅವ್ರು ಊಟ ತಗೊಂಡ್ ಬಂದ್ಬಿಟ್ಟಿರ್ತಾರೆ. ಅಷ್ಟೇ ಅದೆಲ್ಲ ಚೆಲ್ಲೋಯ್ತು ಕೆಳಗಡೆ. ಅದನ್ನ ನೋಡಿ ಇವ್ನು ಒಂದ್ ಕಡೆ ಭಯ ಪಡ್ತಾನೆ, ಅಯ್ಯೋ ಹೋಯ್ತು ಬೈತಾರೇನೋ ಅಂತ. ಆದ್ರೆ ಅವ್ರೇನು ಭಯ ಪಟ್ಟಿಲ್ಲ. ಸರಿ ಆಯ್ತು ನಾನ್ ಮತ್ತೆ ತರ್ತೀನಿ ಅಂದ್ರೆ ಅವನು ಬೇಡ ನನ್ ಹೊಟ್ಟೆ ಹಸಿವು ಏನಿಲ್ಲ, ನನಗ್ ನಿದ್ದೆ ಬರ್ತಾ ಇದೆ ಮಲ್ಕೋಬೇಕು ಅಂದಿದ್ದಕ್ಕೆ ಸರಿ ಆಯ್ತು ಮಲ್ಕೋ ಅಂತ ಹೇಳ್ಬಿಟ್ಟು ಅವ್ರು ಗುಡ್ ನೈಟ್ ಹೇಳ್ಬಿಟ್ಟು ಹೊಟ್ಟೋಗ್ತಾರೆ. ಆದ್ರೆ ಇವ್ನ್ಗೆ ತುಂಬಾನೇ ಕ್ಯೂರಿಯಾಸಿಟಿ ಇದೆ ಆ ಕಡೆ ಏನಿದೆ ತಿಳ್ಕೋಬೇಕು ಅಂತ. ಆದ್ರೆ ಸತಿ ಓಪನ್ ಮಾಡಿದ್ರು ಬರ್ತಾ ಇಲ್ಲ ಅಂತ ಕಂಟಿನ್ಯೂಸ್ ಆಗಿ ಡೋರ್ ನ ತಡ್ತಾನೆ ಇರ್ತಾನೆ. ಈಗ ಮತ್ತೆ ಆ ಕಬ್ನ ಡೋರ್ ನ ತಡ್ದಾಗ ಬರುತ್ತಲ್ಲ ಸೌಂಡ್, ಆ ತರ ಸೌಂಡ್ ಬರುತ್ತೆ. ಅದರಿಂದಾನೇ ಗೊತ್ತಾಗೋಗುತ್ತೆ ಮತ್ತೆ ಆ ಮ್ಯಾಜಿಕಲ್ ವರ್ಲ್ಡ್ ಇದೆ ಆ ಕಡೆ ಅಂತ. ಸ್ಲೋ ಆಗಿ ಡೋರ್ ನ ಓಪನ್ ಮಾಡ್ತಾನೆ, ನೋಡಿದ್ರೆ ಆ ಕಡೆ ಇರೋದು ಮ್ಯಾಜಿಕಲ್ ವರ್ಲ್ಡ್. ಬಟ್ ಈ ಸತಿ ಅವ್ನು ಭಯ ಪಡೋದಿಲ್ಲ, ಧೈರ್ಯವಾಗಿ ಹೋಗ್ತಾನೆ. ಅಲ್ಲಿ ಸುತ್ತಮುತ್ತ ನೋಡಿ ತುಂಬಾನೇ ಸಂತೋಷ ಪಡ್ತಾನೆ, ಯಾಕಂದ್ರೆ ತುಂಬಾನೇ ಕಲರ್ಫುಲ್ ಆಗಿ ತುಂಬಾನೇ ಗ್ಲಿಟರಿಶ್ ಆಗಿರುತ್ತೆ. ಈಗ ಮತ್ತೆ ಜಾಗಕ್ಕೆ ಬರ್ಡು ಬರುತ್ತೆ. ಅದನ್ನ ನೋಡ್ಬಿಟ್ಟು ಇವನೇ ಮಾತಾಡಿಸ್ತಾನೆ, ಸಾರಿ ಅವಾಗ್ಲೇ ನಿನ್ನ ನೋಡ್ದಾಗ ಮಾತಾಡ್ಸಕ್ ಆಗಿಲ್ಲ, ನಾನು ತುಂಬಾನೇ ಭಯ ಪಟ್ಟೆ ಅಂತ ಹೇಳ್ಬಿಟ್ಟು ಮಾತಾಡಿಸಿದಾಗ ಆ ಬರ್ಡ್ ಕೂಡ ಅವನನ್ನ ಯಾವ್ದೋ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಅದನ್ನ ಫಾಲೋ ಮಾಡ್ಕೊಂಡು ಇವನು ಹೋಗ್ತಾನೆ. ಅಲ್ಲೋಗ್ ನೋಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ, ಒಂಥರ ಲ್ಯಾವೆಂಡರ್ ಕಲರ್ ಅಲ್ಲಿ ಒಂದು ಕಾಡು. ಅದನ್ನ ನೋಡ್ಬಿಟ್ಟು ಅದ್ರೊಳಗಡೆ ಹೋಗಕ್ ಹೇಳುತ್ತೆ. ಬಟ್ ಇವ್ನು ಹೋಗಲ್ಲ, ಭಯ ಪಡ್ತಾನೆ. ಇವಾಗ ಬೇಡ ಇನ್ನೊಂದ್ಸತಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ನ್ ಮತ್ತೆ ರಿಟರ್ನ್ ಅವ್ನ ರೂಮ್ಗೆ ಹೊಟ್ಟೋಗ್ತಾನೆ. ಬಟ್ ಅವ್ನ್ಗೆ ಭಯನೇ ಇಲ್ಲ, ತುಂಬಾನೇ ಸಂತೋಷವಾಗಿ ಫೀಲ್ ಆಗ್ತಾ ಇರ್ತಾನೆ. ಈಗ ಹಂಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ತೋರಿಸ್ತಾರೆ. ಆಸ್ ಯೂಶುವಲ್ ತುಂಬಾನೇ ವಯಸ್ಸಾದವರೆಲ್ಲ ಇವ್ರ ಮನೆಗೆ ಊಟ ಮಾಡಕ್ ಬರ್ತಾರಲ್ಲ, ಆತರ ಎಲ್ಲರೂ ಬರ್ತಾ ಇರ್ತಾರೆ. ಅದನ್ನ ನೋಡಿ ಇವನು ಆಸ್ ಯೂಶುವಲ್ ಬರೋ ತರ ತಾನೆ ಅಂದ್ಬಿಟ್ಟು ಅಲ್ಲೇ ಕುತ್ಕೊಳ್ತಾನೆ. ಅವ್ರು ಕೂಡ ಇವ್ನಿಗೆ ಒಂದ್ ಬರ್ಗರ್ ತರ ಏನೋ ತಿನ್ನಕ್ ಕೊಡ್ತಾರೆ. ಇಲ್ಲೇ ಕುತ್ಕೊಂಡ್ ಹೆಂಗ್ ತಿಂತೀಯಾ, ತಿನ್ಕೊಂಡು ಹೊರಗಡೆ ಹೋಗಂಗಿದ್ರು ಹೋಗು ಅಂತ ಹೇಳ್ತಾರೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅವ್ನಂಗೆ ತಿನ್ಕೊಂಡು ಹೊರಗಡೆ ಹೋಗ್ತಾನೆ. ಅಲ್ಲಿ ಮತ್ತೆ 3 ಹುಡುಗರು ಇರ್ತಾರೆ. ಇವನ್ ಆ ಕಡೆ ಹೋಗೋದನ್ನ ನೋಡ್ಬಿಟ್ಟು ಆ ಗ್ಯಾಂಗ್ ಅಲ್ಲಿ ಒಂದ್ ಹುಡುಗಿ ಇರ್ತಾಳಲ್ಲ, ಅವ್ಳು ಬಂದು ಕೇಳ್ತಾಳೆ ಏನಾಯ್ತು ನಿನ್ಗೆ ಹೆಂಗ್ ಏಟ್ ಆಯ್ತು ಅಂದಾಗ ಆ ಕನ್ನಡಿ ಹಾಕೊಂಡಿರ್ತಾನಲ್ಲ ಪಕ್ಕದಲ್ಲಿ ಅವ್ನು ಹೇಳ್ತಾನೆ, ನಿನಗ್ ಗೊತ್ತಿಲ್ವಾ ಇದು ಫೇಮಸ್ ಆದ ಆಕ್ಸಿಡೆಂಟ್, ಅದ್ರಲ್ಲಿ ಆ ಲೇಡಿ ಕೂಡ ಕೋಮಾ ಸ್ಟೇಜ್ ಕೊಟ್ಟೋದ್ರಂತೆ, ಮೋಸ್ಟ್ಲಿ ಇಷ್ಟೊತ್ತಿಗೆ ಸತ್ತೋಗಿರ್ತಾರೆ ಅಂದಿದ ತಕ್ಷಣ ನಮ್ ಹೀರೋಗೆ ಕೋಪ ಬಂದ್ಬಿಡುತ್ತೆ. ಹಂಗೆ ಅವ್ರಿಬ್ರಿಗೂ ಜಗಳ ಆಗುತ್ತೆ. ಆ ಹುಡುಗಿನ ಸಮಾಧಾನ ಮಾಡೋದು. ಅದಾದ್ಮೇಲೆ ಡುಮ್ಮಕ್ ಇರ್ತಾನಲ್ಲ, ನೋಡು ಅವತ್ ನಿನ್ನಿಂದ ನನ್ ಸ್ಕೇಟ್ ಬೋರ್ಡ್ ಹೊಡೆದೋಯ್ತು ಅಂತ ಅದನ್ನ ಹಂಗೆ ಎತ್ತಲ್ಲಿ ಬಿಸಾಕ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಸರಿ ಅಂತ ಇವನು ಅದನ್ನ ಕೈಗೆ ತಗೊಂಡು ಏನಾದ್ರು ರೆಡಿ ಮಾಡಕ್ ಆಗುತ್ತಾ ಅಂತ ನೋಡಿ ಅವ್ರ ಅಪ್ಪದ ಕತ್ತಿ ಒಂದ್ ಇಟ್ಕೊಂಡಿರ್ತಾನಲ್ಲ ಕೈಯಲ್ಲಿ, ಅದರಿಂದ ಸ್ವಲ್ಪ ರೆಡಿ ಮಾಡಿ ಕೊಡ್ತಾನೆ. ಅದನ್ನ ಹಂಗೆ ಆ ಕಡೆ ಉರುಳಿಸಿ ಬಿಡ್ತಾನೆ. ಅದನ್ನ ನೋಡ್ಬಿಟ್ಟು ಡುಮ್ಮಕ್ಕಿರೋನು ಥ್ಯಾಂಕ್ ಯು ಅಂತೆಲ್ಲ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಅದಾದ್ಮೇಲೆ ಇವನ್ ಕೂಡ ಮನೆಗ್ ಬರ್ತಾನೆ. ಮನೆಗ್ ಬಂದ್ಬಿಟ್ಟು ಅಲ್ಲಿ ಎಲ್ಲಾ ಬಾಗಲ್ನ ಕೂಡ ತಟ್ಟಿ ನೋಡ್ತಾನೆ. ಯಾವ ಬಾಗ್ಲಲ್ಲಾದ್ರೂ ಹತ್ರ ಕಬ್ನ ಸೌಂಡ್ ಬರುತ್ತಾ, ಏನಾದ್ರೂ ಪವರ್ ಗಿವರ್ ಇದೆಯಾ ಅಂತ ಹೇಳ್ಬಿಟ್ಟು ಎಲ್ಲಾ ಬಾಗಲ್ನೂ ತಟ್ತಾ ಇರ್ತಾನೆ. ಆಗ ಅಲ್ಲೊಂದು ವಾಲ್ಗೆ ದೊಡ್ಡ ಪೇಂಟಿಂಗ್ ಒಂದ್ ಹಾಕಿರ್ತಾರೆ. ಅದ್ ಯಾವ್ದೋ ಒಂದು ಗೋಪುರ ತರ ಇರುತ್ತೆ, ಕೆಳಗಡೆ ಒಂಥರ ವಿಲೇಜ್ ತರ ಎಲ್ಲ ಇರುತ್ತೆ. ಅದನ್ನ ನೋಡ್ಬಿಟ್ಟು ಮತ್ತೆ ಪಕ್ಕದಲ್ಲಿರೋ ಡೋರ್ ನ ತಟ್ಟಕ್ಕೆ ಅಂತ ಹೋಗ್ತಾನೆ. ಅದ್ರ ಅಷ್ಟರಲ್ಲಿ ಆ ಲೇಡಿ ಎಲ್ಲಿಗ್ ಬಂದ್ಬಿಡ್ತಾರೆ. ಏನೋ ಮಾಡ್ತಾ ಇದೀಯ ಅಂದ್ರೆ ಇವ್ನ್ಗೆ ಏನ್ ಹೇಳೋದು ಅಂತ ಗೊತ್ತಿಲ್ಲ. ನೀವೇ ತಾನೇ ಹೇಳಿದ್ದು ಏನಾದ್ರು ಬೇಕಂದ್ರೆ 3 ಸತಿ ಡೋರ್ ನ ತಟ್ಟು ಅಂತ, ಅದಕ್ಕೆ ತಟ್ತಾ ಇದೀನಿ ಅಂದ್ರೆ ಅದೀ ಡೋರ್ ಅಲ್ಲ ಕಣೋ ನನ್ ರೂಮ್ ಡೋರ್ ಅಂತ ಹೇಳ್ಬಿಟ್ಟು ಅವ್ರನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ. ಇವನ್ ಕೂಡ ಹೆಂಗೋ ಸದ್ಯಕ್ಕೆ ಸಂಭಾಳಿಸ್ಬಿಟ್ವಿ ಅಂತ ಹೇಳ್ಬಿಟ್ಟು ರೂಮ್ ಬರ್ತಾನೆ. ಆದ್ರೆ ಈ ಸರ್ತಿ ಆ ಮ್ಯಾಜಿಕಲ್ ವರ್ಲ್ಡ್ ಒಳಗಡೆ ಹೋಗೋದಕ್ಕೆ ತುಂಬಾ ಥಿಂಗ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು, ಅಂದ್ರೆ ಕೆಲವೊಂದ್ ಐಟಮ್ ತಿನ್ನಕ್ಕೆ ಅದಕ್ಕೆಂತಲೇ ಎತ್ಕೊಂಡು ಅಲ್ಲಿಂದ ಆ ಮ್ಯಾಜಿಕಲ್ ವರ್ಲ್ಡ್ ಒಳಗಡೆ ಎಂಟ್ರಿ ಆಗ್ತಾನೆ. ಆದ್ರೆ ಈ ಸರ್ತಿ ಏನು ಭಯ ಪಡಲ್ಲ, ಹಂಗೆ ಫರ್ದರ್ ಆಗಿ ಮೂವ್ ಆಗಿ ಮುಂದೆ ಹೋಗ್ತಾನೆ. ಈ ಸತಿಯ ಬರ್ಡ್ ಕಾಣಿಸಲ್ಲ. ಈಗ ಲ್ಯಾವೆಂಡರ್ ಕಲರ್ ಕಾರ್ಡ್ ಇತ್ತಲ್ಲ, ಕಾರ್ಡ್ ಹತ್ರನೇ ಬಂದಿರ್ತಾನೆ. ಆದ್ರೆ ಬರ್ಡ್ ನ ಕರೆದ್ ನೋಡ್ತಾನೆ, ಅದ್ ಬರಲ್ಲ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಹಂಗೆ ಮುಂದೆ ನಡ್ಕೊಂಡು ಹೋಗ್ತಾನೆ. ಕಾಡೊಳಗಡೆ ಹೋಗಿ ನೋಡಿದ್ರೆ ಕಾಡೆ ಒಂಥರ ವಿಯರ್ಡ್ ಆಗಿರುತ್ತೆ. ಆ ಕಾಡಲ್ಲಿ ಒಂದ್ ಕಾಲಿಡೋ ಜಾಗ ಎಲ್ಲ ಜೆಲಿ ಫಿಶಸ್ ಇರುತ್ತೆ. ಅದೆಲ್ಲ ಹಂಗೆ ಮೇಲೆ ಹಾರ್ಕೊಂಡು ಹೋಗೋ ತರ, ನೀರೆಲ್ಲ ಕೂಡ ರಿವರ್ಸ್ ಅಲ್ಲಿ ಹೋಗೋ ತರ ಇರುತ್ತೆ. ಇದೆಲ್ಲ ಅವ್ನಿಗೆ ತುಂಬಾನೇ ಸ್ಪೆಷಲ್ ಆಗಿ ಅನ್ಸುತ್ತೆ. ಅದನ್ನೆಲ್ಲ ಹಂಗೆ ಖುಷಿಯಾಗಿ ನೋಡ್ಕೊಂಡು ಮುಂದಕ್ಕೆ ಹೋಗ್ತಾನೆ. ಈಗ ಕಾಡ್ ಬಿಟ್ಟೆ ಹೊರಗಡೆ ಬಂದ್ಬಿಟ್ಟಿರ್ತಾನೆ. ಬಂದ್ ನೋಡಿದ್ರೆ ಅವ್ನಿಗೆ ಭಯಂಕರವಾಗಿ ಶಾಕು. ಯಾಕಂತ ನೋಡಿದ್ರೆ ಇದಕ್ಕೂ ಮುಂಚೆ ಒಂದು ಪೋಸ್ಟರ್ ಅಲ್ಲಿ ನೋಡಿರ್ತಾನಲ್ಲ, ಅಂದ್ರೆ ಅವ್ರ ಮನೇಲಿ ಇರೋ ಪೇಂಟಿಂಗ್ ಅಲ್ಲಿ ನೋಡಿರ್ತಾನಲ್ಲ ಒಂದು ಊರ್ ತರ, ಅದೇ ತರ ಒಂದು ಊರ್ ಇಲ್ಲಿದೆ. ಲೈವ್ ಆಗಿ ನೋಡ್ತಾ ಇದ್ದಾನೆ, ಹಂಗೆ ಶಾಕ್ ಆಗ್ತಾನೆ. ಆದ್ರೆ ಊರ್ ಸುತ್ತನೂ ಒಂದು ಕಾಡ್ ತರ ಏನೋ ಒಂದು ಗಿಡ ಎಲ್ಲ ಬೆಳೆದಿರುತ್ತೆ. ಅದ್ರ ಮಧ್ಯೆ ಒಂದು ಸಣ್ಣ ಗ್ಯಾಪ್ ಇರೋದನ್ನ ಗಮನಿಸ್ತಾನೆ. ಹಂಗೆ ಅದ್ರೊಳಗಡೆಯಿಂದ ಆ ಕಡೆ ಊರೊಳಗಡೆ ಕೂಡ ಹೋಗ್ತಾನೆ. ಆ ಊರಲ್ಲಿ ಒಬ್ರು ಕಾಣಿಸ್ತಾ ಇಲ್ಲ, ಫುಲ್ ಖಾಲಿ ಇರುತ್ತೆ. ಎಲ್ಲಿ ನೋಡಿದ್ರು ಕಸ ಕಡ್ಡಿ ಅಂತೆಲ್ಲ ಬಿದ್ದಿರುತ್ತೆ. ಹಂಗೆ ಊರೆಲ್ಲ ಸುತ್ತ ನೋಡ್ಕೊಂಡು ಹೋಗ್ಬೇಕಾದ್ರೆ ಯಾವ್ದೋ ಒಂದು ಟೈಲರ್ ಶಾಪ್ ಇರುತ್ತೆ, ಅದ್ರೊಳಗಡೆ ಕೂಡ ಹೋಗ್ತಾನೆ. ಈ ಬಟ್ಟೆ ಅಂಗಡಿಯಲ್ಲೆಲ್ಲ ಹೊರಗಡೆ ಗೊಂಬೆಗಳು ಇಟ್ಟಿರ್ತಾರಲ್ಲ, ಆತರ ಗೊಂಬೆಗಳೆಲ್ಲ ಇಟ್ಟಿದ್ದಾರೆ. ಬಟ್ ಅದು ಸ್ವಲ್ಪ ವ್ಯತ್ಯಾಸವಾಗಿರುತ್ತೆ. ಇವ್ ನಂಗೆ ಅಲ್ಲಿ ಸುತ್ತಮುತ್ತ ನೋಡ್ತಾನೆ. ಥ್ರೆಡ್ಸ್ ಇರುತ್ತೆ, ಸೂಜಿಗಳು, ಟೈಲರ್ ಮಿಷಿನ್ ಅದು ಇದು ಎಲ್ಲ ಇರುತ್ತೆ. ಅದನ್ನೆಲ್ಲ ಹಂಗೆ ನೋಡ್ತಾ ಇರ್ಬೇಕಾದ್ರೆ ಏನೋ ಒಂಥರ ವ್ಯತ್ಯಾಸವಾಗಿ ಸೌಂಡ್ ಬರುತ್ತೆ. ಏನಂತ ಹೇಳ್ಬಿಟ್ಟು ತಿರುಗ್ ನೋಡಿದ್ರೆ ಅಲ್ಲಿ ಒಂದು ಗೊಂಬೆ ಇಟ್ಟಿದ್ರಲ್ಲ, ಆ ಗೊಂಬೆಗೆ ಹಂಗೆ ತಿರುಗ್ ನೋಡುತ್ತೆ. ನೋಡಿ ಅದ್ರದ್ದು ಒಂದು ದೆವ್ವ ತರ ಇರುತ್ತೆ ನೋಡಕ್ಕೆ. ಇದನ್ನ ನೋಡಿ ಭಯ ಪಟ್ಟವನು. ಹಿಂದ್ಗಡೆ ಸ್ಟೆಪ್ಸ್ ಇರುತ್ತೆ, ಅದನ್ನ ಗಮನಿಸ್ಕೊಂಡ್ ಹಿಂದಿಂದೆ ಹೋಗಿ ಅದಕ್ಕೆ ತಗಲ್ಸ್ಕೊಂಡ್ ಕೆಳಗಡೆ ಬಿದ್ದೋಗ್ತಾನೆ. ಹಂಗೆ ಜ್ಞಾನ ತಪ್ಪಿಡುತ್ತೆ. ಆದ್ರೆ ಈಗ ಅವ್ನ ಕನ್ಸಲ್ಲಿ ಅವ್ರ ಅಮ್ಮ ಬಂದು ಮಾತಾಡ್ಸೋ ತರ ಅನ್ಸುತ್ತೆ. ಇವನು ಹಂಗೆ ಕಣ್ಬಿಟ್ಟು ನೋಡ್ತಾನೆ. ನೋಡಿದ್ರೆ ದೆವ್ವ ಅಷ್ಟೇ ಫುಲ್ ಭಯ ಪಟ್ಬಿಡ್ತಾನೆ. ಆದ್ರೆ ದೆವ್ವ ಅವನನ್ನ ಲಾಕ್ ಮಾಡ್ಬಿಟ್ಟಿರುತ್ತೆ. ಅವನನ್ನೆಲ್ಲೂ ತಪ್ಪಿಸ್ಕೊಳಕ್ಕೆ ಬಿಡ್ತಾ ಇಲ್ಲ. ಅವನಂತೂ ತುಂಬಾ ಎದ್ರಕೊಂಡ್ಬಿಟ್ಟಿರ್ತಾನೆ. ದಯವಿಟ್ಟು ನನ್ನ ಬಿಟ್ಬಿಡಿ ಪ್ಲೀಸ್, ನನ್ ಗೊತ್ತಿಲ್ಲದೆ ಬ್ಲೂ ಡೋರ್ ನ ಓಪನ್ ಮಾಡ್ಕೊಂಡು ಈ ಪ್ರಪಂಚದೊಳಗಡೆ ಬಂದ್ಬಿಟ್ಟೆ, ದಯವಿಟ್ಟು ನನ್ನ ಬಿಟ್ಬಿಡಿ ಅಂದಾಗ ಆ ದೆವ್ವ ಹಂಗೆ ಇವ್ನ ಹತ್ರ ಬರುತ್ತೆ, ಇವ್ನ ಕಚ್ಬೇಕು ಅಂತ. ಅವ್ನು ಹೇಳ್ತಾನೆ, ಪ್ಲೀಸ್ ನನ್ನ ಆಂಟಿ ನನ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ, ನನ್ನ ಬಿಟ್ಬಿಡಿ ಅಂದಾಗ ಆ ದೆವ್ವ ಹಂಗೆ ಸ್ಟಾಪ್ ಮಾಡ್ಬಿಡುತ್ತೆ. ಏನು ನಿಂತರನೇ ಇನ್ನೊಬ್ರು ಇದಾರ, ನಿನಗ್ ವೇಟ್ ಮಾಡ್ತಾ ಇದಾರ ಅಂದಾಗ ಅವನು ಹೌದು, ನಂತರ ನಮ್ ಪ್ರಪಂಚದಲ್ಲಿ ಕೋಟಿಗಟ್ಲೆ ಇದಾರೆ ಅಂತ ಹೇಳ್ತಾನೆ. ಅದಾದ್ಮೇಲೆ ದೆವ್ವ ಕೂಡ ಬಿಟ್ಬಿಡುತ್ತೆ. ಅದಾದ್ಮೇಲೆ ಅವನಲ್ಲಿಂದ ತಪ್ಪಿಸ್ಕೋಬೇಕು ಅಂತ ನೋಡಿದ್ರೆ ಅವ್ನ್ ವಾಕಿಂಗ್ ಸ್ಟ್ರೀಟ್ ಬೇರೆ ಹೊಡೆದೋಗಿರುತ್ತೆ. ಅವ್ನ ಕಿಲಿಗೆ ಸುತ್ತವಾಗಿ ನಡಿಯಕ್ ಆಗ್ತಾ ಇಲ್ಲ. ಅವ್ನು ಹೇಳ್ತಾನೆ, ಅಂದ್ರೆ ದೆವ್ವನೇ ಬೈತಾನೆ,
ನಿನ್ನಿಂದಾನೆ ಎಲ್ಲ ಆಗಿದ್ದು, ಸ್ವಲ್ಪ ನನ್ ಗಾಯ ಎಲ್ಲ ಸರಿ ಹೋಗ್ತಾ ಇತ್ತು, ಆದ್ರೆ ನಿನ್ನಿಂದ ಈಗ ನಂಗೆ ನಡಿಯಕ್ಕೆ ಆಗ್ತಾ ಇಲ್ಲ ಅಂದಾಗ ಆ ದೆವ್ವ ಕೂಡ ಹಂಗೆ ನೋಡುತ್ತೆ. ಅವ್ನ್ ಕಾಲ್ ಮೇಲೆ ಅವ್ನ್ ಕೈ ಇಡುತ್ತೆ, ಒಂದು ವೆಬ್ ತರ ಬರುತ್ತೆ, ಅದೇನೋ ಒಂದು ಮ್ಯಾಜಿಕ್ ಮಾಡುತ್ತೆ, ಅದರಿಂದ ಅವ್ನ್ ಕಾಲ್ ಹಂಗೆ ಫುಲ್ ಆಗಿ ಸರಿ ಹೋಗ್ಬಿಡುತ್ತೆ. ಅವ್ನಿಗೆ ಗಾಯ ಇತ್ತು ಅನ್ನೋದಕ್ಕೆ ಒಂದು ಐಡೆಂಟಿಫಿಕೇಶನ್ ಇಲ್ದಿರೋ ತರ ಆಗ್ಬಿಡುತ್ತೆ. ಅವ್ನಿಗೆ ತುಂಬಾ ಸಂತೋಷ ಆಗುತ್ತೆ. ಅದಾದ್ಮೇಲೆ ದೆವ್ವ ಕೂಡ ನಿನ್ ಕೈ ಕೊಡು ಅಂತ ಕೇಳುತ್ತೆ. ಇವ್ನ್ ಕೂಡ ಧೈರ್ಯವಾಗಿ ಕೊಡ್ತಾನೆ. ಅವ್ನ್ ಕೈಗೆ ಆ ವೆಬ್ ನ ಯೂಸ್ ಮಾಡಿ ಒಂದು ರಿಂಗ್ ತರ ಹಾಕುತ್ತೆ. ನೀನ್ ಇಲ್ಲಿಂದ ಹೋದ್ಮೇಲೆ ನನ್ನ ಮರೆಯಲ್ಲ ಅಂತ ಕೇಳಿದಾಗ ಇವ್ನ್ ಹೇಳ್ತಾನೆ, ಇಲ್ಲ ಖಂಡಿತ ನಿನ್ನ ಮರೆಯಲ್ಲ ಅಂತ ಹೇಳ್ಬಿಟ್ಟು ಬಿಟ್ರೆ ಸಾಕಂತ ಅಲ್ಲಿಂದ ಓಡೋಗ್ತಾನೆ. ಆದ್ರೆ ಅವ್ನ ಶಾಪ್ ಇಂದ ಹೊರಗಡೆ ಬಂದ್ಮೇಲೆ ಆ ದೆವ್ವ ಮೈನಿಂದ ವೆಬ್ ತರ ಒಂದ್ ಬರುತ್ತಲ್ಲ, ಅದೆಲ್ಲ ಇವ್ನ ಹಂಗೆ ಓಡಿಸ್ಕೊಂಡ್ ಬರ್ತಾ ಇರುತ್ತೆ. ಇವ್ನ ಅಲ್ಲಿಂದ ಎದ್ದು ಬಿದ್ದು ಓಡ್ ಬರ್ತಾನೆ. ಬಂದಿದ್ದಾರಿಂದಾನೆ ಹೊರಗಡೆ ಬರ್ತಾನೆ. ಈಗ ಹೆಂಗೋ ಆ ಸಿಟಿನ ಬಿಟ್ಟು ಹೊರಗಡೆ ಬಂದ. ಆದ್ರೆ ಇಲ್ಲಿಂದ ಅವ್ನ್ ರೂಮ್ ಬಾಗ್ಲತ್ರ ಹೆಂಗ್ ಹೋಗೋದು ಅಂತ ಗೊತ್ತಿಲ್ಲ. ಆ ಟೈಮೆಲ್ಲ ಬರ್ಡ್ ಬರುತ್ತೆ. ಇದನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕಾಗಿರೋದೆ ಅಂತ ಹೇಳಿ ಅದನ್ನ ಫಾಲೋ ಮಾಡ್ಕೊಂಡು ಹಂಗೆ ಲ್ಯಾವೆಂಡರ್ ಕಾಡ್ ಒಳಗಡೆಯಿಂದ ಅಲ್ಲಿ ಇಲ್ಲಿ ಹೆಂಗೋ ಸುತ್ಕೊಂಡು ಬಂದ್ಬಿಟ್ಟ ಅವ್ನ ಜಾಗಕ್ಕೆ. ಇಲ್ಲಿ ಬಂದ ತಕ್ಷಣ ಫುಲ್ ಸಂತೋಷ ಆಗ್ಬಿಡುತ್ತೆ. ಹೇಳ್ಬೇಕಂದ್ರೆ ಈಗ ಮೇನ್ ಕಾಲ್ ಸರಿ ಹೋಗಿದೆ. ಅದ್ರಿಂದ ಅವ್ನಿಗೆ ತುಂಬಾನೇ ಸಂತೋಷ ಪಟ್ಟು ಹಂಗೆ ಜಿಗಿತಾ ಇರ್ತಾನೆ. ಆ ಬರ್ಡ್ ಕೂಡ ಅವನನ್ನ ಹಂಗೆ ನೋಡ್ತಾ ಇರುತ್ತೆ. ಅದಾದ್ಮೇಲೆ ಅವನ ಬರ್ಡ್ ಗೆ ಥ್ಯಾಂಕ್ಸ್ ಹೇಳ್ತಾನೆ. ಹೆಂಗೋ ನನ್ನ ಡೋರ್ ವರ್ಗೂ ಕರ್ಕೊಂಡ್ ಬಂದ್ಬಿಟ್ಟೆ, ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಅದಕ್ಕೆ ತಿನ್ನಕ್ಕೆಲ್ಲ ಸ್ವಲ್ಪ ಬಿಸ್ಕೆಟ್ಸ್ ಎಲ್ಲ ಕೊಡ್ತಾನೆ. ಆ ಬರ್ಡ್ ಕೂಡ ಬಿಸ್ಕೆಟ್ ನ ತಗೊಳಕ್ಕೆ ಅಂತ ಹತ್ರ ಬರುತ್ತೆ ಅಂತ ನೋಡಿದ್ರೆ ಆ ಕೈಲಿರೋ ಬಿಸ್ಕೆಟ್ ನ ಎತ್ಕೊಂಡಿಲ್ಲ. ಆ ಮಾನ್ಸ್ಟರ್ ಇವನ್ ಕೈಗೆ ಒಂದು ರಿಂಗ್ ತರ ಆಗ್ತಲ್ಲ, ಅದನ್ನ ಕಿತ್ಕೊಂಡೋಗ್ ತಿನ್ಬೇಕು ಅಂತ ನೋಡ್ತಾ ಇದೆ. ಇವನ್ ಕೈಲ ರಿಂಗ್ ಇರೋದು ಅದಕ್ಕೆ ಇಷ್ಟ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಈ ತರ ಮಾಡ್ತಾ ಇರೋದು. ಆದ್ರೆ ಇವನ್ಗೆ ಏನು ಅರ್ಥ ಆಗ್ತಾ ಇಲ್ಲ, ಇದೇನಿದ್ ಯಾಕೆ ನನ್ನ ಈ ತರ ಅಟ್ಯಾಕ್ ಮಾಡ್ತಾ ಇದೆ, ಎಲ್ಲೋ ಇದಕ್ಕೆ ಮೆಂಟಲ್ ಹಿಡಿದ್ಬಿಟ್ಟಿದೆ ಅಂತ ಹೇಳಿ ಇದರಿಂದ ತಪ್ಪಿಸ್ಕೋಬೇಕಂತ ಈಗ ಡೋರ್ ಓಪನ್ ಮಾಡ್ಕೊಂಡು ಮನೆ ಒಳಗಡೆ ಹೊಟ್ಟೋಗ್ತಾನೆ. ಅವನ ಹತ್ರ ಹೋಗಿದ್ ಸ್ವಲ್ಪ ಹೊತ್ತಲ್ಲೇ ಅವ್ನ ಕಾಲ್ ಮತ್ತೆ ನಾರ್ಮಲ್ ಆಗಿ ಚೇಂಜ್ ಆಯ್ತು. ಅಂದ್ರೆ ನೋವೆಲ್ಲ ಬರಕ್ ಸ್ಟಾರ್ಟ್ ಆಗೋಯ್ತು. ಓಕೆ, ಆ ಮ್ಯಾಜಿಕಲ್ ಒಳಗಡೆ ಇದ್ರೆ ಮಾತ್ರನೇ ನನಗ್ ನೋವಿರಲ್ಲ, ನಾರ್ಮಲ್ ಆಗಿದ್ರೆ ನೋವಿರುತ್ತೆ ಅಂತ ಅರ್ಥ ಮಾಡ್ಕೊಳ್ತಾನೆ. ಅದಾದ್ಮೇಲೆ ಅವ್ನ ಬ್ಯಾಗು, ಅವ್ನ ಕೈಲಿರೋ ಫೋನು ಮತ್ತೆ ರಿಂಗ್ ಎಲ್ಲ ಬಿಚ್ಚಿಟ್ಬಿಟ್ಟು ಅಲ್ಲಿಂದ ಹೋಗ್ತಾನೆ ಅವ್ರ ಆಂಟಿನ ಮೀಟ್ ಮಾಡ್ಬೇಕು ಅಂತ. ಆದ್ರೆ ಅವ್ನ ಹತ್ರ ಹೋಗಿದ್ ಒಂದ್ ಸ್ವಲ್ಪ ಹೊತ್ತಲ್ಲೇ ಅವ್ನ್ ರಿಂಗ್ ತರ ಬಿಚ್ಚಿಟ್ಟಲ್ಲ, ಅದಂಗೆ ಒಂಥರ ಹುಳು ತರ ಚೇಂಜ್ ಆಗುತ್ತೆ. ಅವನನ್ನೇ ಫಾಲೋ ಮಾಡ್ಕೊಂಡು ಹೋಗುತ್ತೆ. ಆದ್ರೆ ಆ ಹುಳು ಒಂದು ಎರಡಾಗಿ ಹಂಗೆ 4 ಚೇಂಜ್ ಆಗಿ ಅವನ ಫಾಲೋ ಮಾಡ್ಕೊಂಡು ಹೋಗುತ್ತೆ. ಅವನು ಹೋಗಿ ಈಗ ಅವ್ರ ಆಂಟಿನ ಮೀಟ್ ಮಾಡ್ತಾನೆ. ಅವ್ರ ಆಂಟಿ ಅಂತೂ ತುಂಬಾನೇ ಅಳಕ್ ಶುರು ಮಾಡ್ಬಿಡ್ತಾರೆ. ಎಲ್ಲೋ ಹೋಗಿದ್ದೆ, ಏನೋ ಅದೇ ಇಷ್ಟೊತ್ತು ಅಂತ ಹೇಳ್ಬಿಟ್ಟು. ಹಂಗೆ ಅವ್ನ್ ಕೂಡ ಅರ್ಥ ಮಾಡ್ಕೊಳ್ತಾನೆ, ನಮ್ಮ ಆಂಟಿಗೆ ನಾನಂದ್ರೆ ತುಂಬಾ ಇಷ್ಟ ಅಂತ. ಅವನು ಅವ್ರನ್ನ ಹಗ್ ಮಾಡ್ಕೊಳ್ತಾನೆ. ಅದಾದ್ಮೇಲೆ ನೈಟ್ ಆಯ್ತಲ್ವಾ, ಡಿನ್ನರ್ ಎಲ್ಲ ತಿಂದ್ಬಿಟ್ಟು ಅವ್ರ ರೂಮ್ ಅಲ್ಲಿ ಹೋಗಿ ಮಲ್ಕೊಳ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅವ್ನ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಕೆಳಗಡೆ ಬರ್ಬೇಕು ಅಂತ ಬಂದ್ ನೋಡಿದ್ರೆ ಕಿಚನ್ ಎಲ್ಲ ಹಂಗೆ ಫುಲ್ ಆಗಿ ಸ್ಪಾಯ್ಲ್ ಆಗಿ ಬಿದ್ದಿರುತ್ತೆ, ಎಲ್ಲದೆಲ್ಲ ಒಡೆದೋಗಿರುತ್ತೆ. ಇವ್ನ್ಗೆ ಇದನ್ನೆಲ್ಲ ನೋಡಿ ಏನು ಅರ್ಥ ಆಗ್ತಾ ಇಲ್ಲ. ಎಲ್ ನೋಡಿದ್ರು ವೆಬ್ ತರ ಇತ್ತಲ್ಲ ಹುಳುಗಳು, ಅದೇ ಓಡಾಡ್ತಾ ಇರುತ್ತೆ. ಅದ್ರಲ್ಲೂ ಒಂದೆರಡು ಹುಳು ಈ ಆಂಟಿ ಕಾಲ್ ಒಳಗಡೆ ಹತ್ಕೊಳ್ಳುತ್ತಾ. ಈಗ ಹಂಗೆ ಅವ್ರು ತಿರುಗ್ ನೋಡ್ತಾರೆ, ನೋಡಿ ಫುಲ್ ಇವ್ರ ಮಾಸ್ಟರ್ ತರ ಚೇಂಜ್ ಆಗ್ತಾ ಇರ್ತಾರೆ. ಇವ್ರ ವಾಯ್ಸ್ ಕೂಡ ಅದೇ ತರ ಇರುತ್ತೆ. ನೋಡಿ ಭಯ ಪಟ್ಟವನು ಹಂಗೆ ಕುಂಟ್ಕೊಂಡು ಎದ್ದೋ ಬಿದ್ದೋ ಅಂತ ಮನೆಯಿಂದ ಹೊರಗಡೆ ಬರ್ತಾನೆ. ಹಂಗೆ ಬಂದವನ್ ಬಿದ್ಬಿಡ್ತಾನೆ. ಅಲ್ಲೇ ಇವನ್ ಫ್ರೆಂಡ್ಸ್ 3 ಜನ ಇರ್ತಾರೆ. ಆ ಹುಡುಗಿನೇ ಬಂದ್ ಇವ್ರನ್ನ ಎತ್ತೋದು ನೋಡೋದಕ್ಕೆ ತುಂಬಾನೇ ಭಯ ಪಟ್ಟಿರ್ತಾನೆ. ಆದ್ರೆ ಅಲ್ಲಿರೋ 2 ಹುಡುಗರಂತೂ ಗೇಲಿ ಮಾಡ್ತಾ ಇರ್ತಾರೆ. ಅದನ್ನ ನೋಡಿ ಇವಳೆ ಬೈತಾಳೆ, ಏಯ್ ಏನೋ ಗೇಲಿ ಮಾಡ್ತಾ ಇದ್ದೀರಾ, ಇವ್ನ ನೋಡಿದ್ರೇನೆ ಗೊತ್ತಾಗಲ್ವಾ ಎಷ್ಟು ಭಯ ಪಟ್ಟಿದ್ದಾನೆ ಅಂದಾಗ ಅವ್ನ್ ಹೇಳ್ತಾನೆ, ಅಂದ್ರೆ ಅವ್ನ್ ಸ್ಟಾರ್ಟಿಂಗ್ ಇಂದ ಮ್ಯಾಜಿಕಲ್ ಡೋರ್ ಓಪನ್ ಮಾಡ್ಕೊಂಡು ಒಳಗಡೆ ಹೋಗಿದ್ದು ಬಂದಿದ್ದು, ಅಲ್ಲಿ ಒಂದು ಸೀಕ್ರೆಟ್ ಸಿಟಿ ಇತ್ತಲ್ಲ ಅದು, ಮತ್ತೆ ಅದ್ರ ಒಳಗಡೆ ಹೋಗಿ ಒಂದು ಮಾನ್ಸ್ಟರ್ ಬಂದಿದ್ದು, ಅದ್ರಲ್ಲೂ ಮಾನ್ಸ್ಟರ್ ಈ ತರ ನಮ್ ವರ್ಲ್ಡ್ ಗೆ ಬಂದ್ಬಿಟ್ಟಿದೆ, ನಮ್ಮ ಆಂಟಿನ ಕೂಡ ಅಟ್ಯಾಕ್ ಮಾಡ್ಬಿಟ್ಟಿದೆ, ಅವ್ರಿಗೆ ಒಂದು ಮಾನ್ಸ್ಟರ್ ತರ ಚೇಂಜ್ ಆಗ್ಬಿಟ್ಟಿದ್ದಾರೆ, ದಯವಿಟ್ಟು ಬಂದ್ ಹೆಲ್ಪ್ ಮಾಡಿ ಅಂದ್ರೆ ಅಲ್ಲಿರೋರ್ ನಗ್ತಾರೆ. ಏಯ್ ಏನೋ ಕತೆಗಳು ಬಿಡ್ತಾ ಇದೀಯಾ, ನಿನ್ ಕತೆ ನಂಬೇಕಾ ಅಂದಾಗ ಅವ್ನ್ ಹೇಳ್ತಾನೆ, ದಯವಿಟ್ಟು ಬಂದ್ ಹೆಲ್ಪ್ ಮಾಡಿ, ನಿಮ್ ನಂಬಿಲ್ಲ ಅಂದ್ರೆ ಬನ್ನಿ ಒಳಗಡೆ ನೋಡೋರಂತೆ ಅಂತ ಹೇಳ್ಬಿಟ್ಟು ಅವ್ನಿಗೆ ಅವ್ರನ್ನ ಸಮಾಧಾನ ಮಾಡಿ ಇಲ್ಲಿಂದ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಡೋರ್ ಓಪನ್ ಮಾಡಿ ನೋಡಿದ್ರೆ ಮನೆ ಫುಲ್ ಆಗಿ ವೆಬ್ ಆಗಿರುತ್ತೆ. ಏನೋ ಇದು ಸ್ವಲ್ಪ ಹೊತ್ತಲ್ಲಿ ಈ ತರ ಚೇಂಜ್ ಆಗೋಯ್ತಾ, ಅದ್ರಲ್ಲಿ ಅವ್ರ ಆಂಟಿ ಬೇರೆ ಕಾಣಿಸ್ತಾ ಇಲ್ವಲ್ಲ, ಎಲ್ಲೋದ್ರು ಏನೋ ಅಂತ ಹೇಳ್ಬಿಟ್ಟು ಹಂಗೆ ಹುಡ್ಕೊಂಡು ಹೋಗ್ತಾರೆ. ಇಲ್ಲಿ ಮಕ್ಳಂತ ತುಂಬಾನೇ ಭಯ ಪಟ್ಟಿರ್ತಾರೆ. ಆದ್ರೆ ಡುಮ್ಮಕ್ಕೊಬ್ಬ ಇರ್ತಾನಲ್ಲ, ಅವ್ನ್ ಮುಖ ಮೇಲೆನೆ ವೆಬ್ ಬಂದು ಬೀಳ್ತಾ ಇರುತ್ತೆ. ಏನೋ ಇದೆಲ್ಲ ಡಿಸ್ಟರ್ಬೆನ್ಸ್ ಅಂತ ಹೇಳ್ಬಿಟ್ಟು ಅದನ್ನ ಹಂಗೆ ಹಿಡ್ಕೊಂಡ್ ಮೇಲೆ ನೋಡಿದ್ರೆ ಅವ್ರ ಆಂಟಿ ಹಂಗೆ ಅವಳು ಸ್ಪೈಡರ್ ಮ್ಯಾನ್ ತರ ಕೂದಲೆಲ್ಲ ಫುಲ್ ಆಗಿ ಬಿಡಿಸ್ಕೊಂಡು ಇವ್ರ ಕಡೆಗೆ ಬರ್ತಾ ಇರ್ತಾರೆ. ಪರವಾಗಿಲ್ವೇ ಇವತ್ತು ನನ್ ಬೇಟೆ ಸರಿಯಾಗಿ ಆಡೋ ತರ ಇದೆ, 4 ಜನ ಸಿಕ್ಕಿದ್ದಾರೆ ಅಂತ ಹೇಳ್ಬಿಟ್ಟು ಹಂಗೆ ಸಂತೋಷವಾಗಿ ಅವ್ರನ್ನ ಅಟ್ಯಾಕ್ ಮಾಡ್ಬೇಕು ಅಂತ ಬರುತ್ತೆ. ಇವ್ರು ಅಲ್ಲಿಂದ ಎದ್ದು ಬಿದ್ದು ಓಡೋಗ್ತಾರೆ. ಯಾವ್ದೋ ಒಂದು ರೂಮ್ ಒಳಗಡೆ ಹೋಗಿ ಡೋರ್ ಎಲ್ಲ ಲಾಕ್ ಮಾಡಿ ಅವರ ಡೋರ್ ಓಪನ್ ಮಾಡ್ಕೊಂಡು ಬರ್ದೇ ಇರೋ ತರ ಕೆಲವು ಥಿಂಗ್ಸ್ ಎಲ್ಲ ಇಟ್ಟೋದನ್ನ ಕ್ಲೋಸ್ ಮಾಡ್ತಾರೆ. ಅದಾದ್ಮೇಲೆ ಕನ್ನಡಿ ಹಾಕೊಂಡಿರೋ ಹುಡುಗ ಈ ವಿಂಡೋ ಮೂಲಕನೇ ನಾವ್ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ಆ ವಿಂಡೋ ಹತ್ರ ಹೋಗ್ತಾನೆ. ಆಲ್ರೆಡಿ ಅಲ್ಲಿ ತುಂಬಾನೇ ವೆಬ್ ಎಲ್ಲ ಇರುತ್ತಲ್ಲ, ಆದ್ರೆ ನಂಗೆ ಪಾಪ ಸಿಕ್ಕಾಕೊಂಡ್ಬಿಡ್ತಾನೆ. ಅದಾದ್ಮೇಲೆ ಹೆಂಗ್ ತಪ್ಪಿಸ್ಕೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ಅಷ್ಟ್ರಲ್ಲಿ ಅಮ್ಮ ಈ ಕಡೆ ಡೋರ್ ಓಪನ್ ಮಾಡ್ಕೊಂಡ್ ಬರೋ ತರ ಇರುತ್ತೆ. ಅದನ್ನ ನೋಡಿ ಭಯ ಪಟ್ಟವನು ಇಲ್ಲಿ ನಮ್ ಹೀರೋ ಹತ್ರ ಅವ್ರಪ್ಪ ಕೊಟ್ಟಿರೋ ಕತ್ತಿ ಇರುತ್ತಲ್ಲ ಅದನ್ನ ಯೂಸ್ ಮಾಡಿ ಆ ವೆಬ್ ನೆಲ್ಲ ಕಟ್ ಮಾಡಿ ಪಕ್ಕದಲ್ಲಿ ಯಾವ್ದೋ ಒಂದು ರೂಮ್ ಇರುತ್ತೆ, ಆ ರೂಮ್ ಒಳಗಡೆ ಹೋಗಿ ಬಚ್ಚಿಟ್ಕೊಳ್ತಾರೆ. ಅವ್ರಂತೂ ತುಂಬಾ ಎದುರ್ಕೊಂಡ್ಬಿಟ್ಟಿರ್ತಾರೆ. ಏಯ್ ಹೆಂಗೋ ಇವಾಗ ನಾವ್ ಇಲ್ಲಿಂದ ತಪ್ಪಿಸ್ಕೊಳ್ಳೋದು, ನಿನ್ನ ನಂಬಿ ಬಂದು ನಾವು ಸಿಕ್ಕಾಕೊಂಡ್ಬಿಟ್ವಲ್ಲ ಅಂತ ಹೇಳ್ಬಿಟ್ಟು ನಮ್ ಹೀರೋನೇ ಬೈತಾ ಇರ್ತಾರೆ. ನಮ್ ಹೀರೋ ಕೂಡ ಈಗ ಸೈಲೆಂಟ್ ಆಗಿರಿ ಅಂತ ಹೇಳ್ಬಿಟ್ಟು ಆ ಡೋರ್ ನ ಸ್ವಲ್ಪ ಓಪನಿಂಗ್ ಇರುತ್ತಲ್ಲ, ಓಪನಿಂಗ್ ಇಂದ ನೋಡಿದ್ರೆ ಆ ದೆವ್ವ ಅಂತೂ ಬಂದಿದ್ದು ಇಲ್ಲಿ ಅಲ್ಲಿ ಅವ್ರನ್ನ ಹಂಗೆ ತುಂಬಾನೇ ಕೋಪದಿಂದ ಹುಡುಕ್ತಾ ಇರುತ್ತೆ. ಇವ್ರು ಹಂಗೆ ನೋಡ್ತಾರೆ. ಆಮೇಲೆ ನಮ್ ಹೀರೋ ಹೇಳ್ತಾನೆ, ಈಗ ಸದ್ಯಕ್ಕೆ ಅದ್ ಇಲ್ಲೇ ಇದೆ, ಅದ್ ಇಲ್ಲಿಂದ ಹೋದ್ಮೇಲೆ ನಾವ್ ಯಾವ್ದಾದ್ರು ಬೇರೆ ದಾರಿ ನೋಡ್ಕೊಂಡು ಇಲ್ಲಿಂದ ಹೊರಗಡೆ ಹೊಟ್ಟೋಗೋಣ ಅಂತ ಸೈಲೆಂಟ್ ಆಗಿ ಅಲ್ಲೇ ಕೂತಿರ್ತಾರೆ. ಅದಾದ್ಮೇಲೆ ಮಾನ್ಸ್ಟರ್ ಅಲ್ಲಿಂದ ಹೊರಟೋಯ್ತು. ಇವ್ರೀಗ ಕಬರ್ಡ್ ಬಿಟ್ಟು ಹೊರಗಡೆ ಬರ್ಬೇಕು ಅಂತ ನೋಡಿದ್ರೆ ಇದಕ್ ಮುಂಚೆ ಸ್ವಲ್ಪ ಇತ್ತಲ್ಲ ವೆಬ್ ತರ, ಈಗ ಇನ್ನಷ್ಟು ಜಾಸ್ತಿ ಆಗ್ಬಿಟ್ಟಿರುತ್ತೆ. ಈಗ ಕತ್ತಿನ ಯೂಸ್ ಮಾಡಿ ಹೆಂಗೋ ವೆಬ್ ನ ಕಟ್ ಮಾಡಿ ಹೊರಗಡೆ ಬರ್ತಾರೆ. ಸರಿ ಹೆಂಗಪ್ಪ ತಪ್ಪಿಸ್ಕೊಳ್ಳೋದು ಅಂತ ಬಂದ್ ನೋಡಿದ್ರೆ ಮನೆ ಪೂರ್ತಿಯಾಗಿ ಇನ್ನಷ್ಟು ಜಾಸ್ತಿ ವೆಬ್ ಆಗ್ಬಿಟ್ಟಿರುತ್ತೆ. ಯಾವ ಕಡೆ ಹೋಗೋದು ಅಂತ ಗೊತ್ತಿಲ್ಲ. ಆದ್ರೆ ಒಂದ್ ದಾರಿಲಿ ಹೋಗ್ಬೇಕು ಅಂತ ನೋಡಿದಾಗ ಇವ್ರನ್ನ ನೋಡ್ಬಿಟ್ಟ ಮಾನ್ಸ್ಟರ್ ಹಂಗೆ ಮೇಲಿಂದ ಜಂಪ್ ಮಾಡ್ಬಿಡುತ್ತೆ. ಇವ್ರನ್ನ ಅಟ್ಯಾಕ್ ಮಾಡ್ಬೇಕು ಅಂತ ಬರುತ್ತೆ. ನಮ್ ಹೀರೋನು ಪಾಪ ಕೆಳಗಡೆ ಬಿದ್ದೋಗ್ತಾನೆ. ಆದ್ರೆ ಮಕ್ಳೆ ಅವ್ನ ಹೆಂಗೋ ಕಾಪಾಡಿ ಅಲ್ಲಿಂದ ಅವ್ನ ರೂಮ್ ಒಳಗಡೆನೆ ಕರ್ಕೊಂಡು ಹೋಗ್ತಾರೆ. ಡೋರು ಕ್ಲೋಸ್ ಮಾಡ್ಬಿಡ್ತಾರೆ. ಆ ಮಾನ್ಸ್ಟರ್ ಕೂಡ ಆ ಕಡೆಯಿಂದ ದೊಡ್ಡ
ತಡ್ತಾನೆ ಇರುತ್ತೆ. ಆದ್ರೆ ಇವನು ಗೊತ್ತಲ್ವ ಹೆಂಗ ಮ್ಯಾಜಿಕಲ್ ವರ್ಲ್ಡ್ ಗೆ ಹೋಗೋದಕ್ಕೆ ಡೋರ್ ಓಪನ್ ಮಾಡೋದು ಅಂತ. ಇವನ್ ಹೆಂಗೋ ಮ್ಯಾಜಿಕಲ್ ಡೋರ್ ನ ಓಪನ್ ಮಾಡ್ಕೊಂಡು ಇವ್ರನ್ನೆಲ್ಲ ಕರ್ಕೊಂಡು ಆ ಪ್ರಪಂಚಕ್ಕೆ ಕೊಟ್ಟೋಗ್ತಾನೆ. ಅಲ್ಲಿ ಹೋದ್ಮೇಲೆ ಈ ಮಕ್ಳಿಗಂತೂ ತುಂಬಾ ಸಂತೋಷ ಆಗುತ್ತೆ. ಅಪ್ಪ ಹೆಂಗೋ ನಾವ್ ಇಲ್ಲಿಗ್ ಬಂದ್ವಿ ಅಂತ. ಆಗ ಹೀರೋ ಹೇಳ್ತಾನೆ, ಈ ವರ್ಲ್ಡ್ ಗೆ ಬಂದ್ಮೇಲೆನೆ ಇಲ್ಲಿಂದನೇ ದೆವ್ವ ತಪ್ಪಿಸ್ಕೊಂಡು ಆ ವರ್ಲ್ಡ್ ಬಂದು ನಮ್ಮ ಆಂಟಿನಂಗ್ ಮಾಡಿದ್ದು. ನಾವ್ ಅದನ್ನ ಹೆಂಗಾದ್ರು ಮಾಡಿ ತಡಿಬೇಕು ಅಂದಾಗ ಡುಮ್ಮಕ್ ಇರ್ತಾನಲ್ಲ, ಅವ್ನ್ ಹೇಳ್ತಾನೆ, ಅಯ್ಯೋ ಈ ಆಟಕ್ ನಾನ್ ಬರೋದಿಲ್ಲಪ್ಪ, ನಾನ್ ಬಂದಿದ್ದಾರಲ್ಲೇ ವಾಪಸ್ ಹೋಗ್ತೀನಿ, ನೀವೇನಾದ್ರೂ ಮಾಡ್ಕೊಳ್ಳಿ ಅಂದಾಗ ಅವ್ನ್ ಹೇಳ್ತಾನೆ, ಹಾ ಸರಿ ಸರಿ ಆಯ್ತು ಹೋಗು, ಅಲ್ಲೇ ನಮ್ಮ ಆಂಟಿ ಇರೋದು ಅಂದಾಗ ಸರಿ ಆಯ್ತು. ಆ ವೆಬ್ಬದ ಮಾತ್ರ ಸಿಕ್ಕಾಕೊಂಡ್ ಸಾಯೋದಕ್ಕಿಂತ ನಿಮ್ ಜೊತೆ ಬರೋದು ವಾಸಿ ಅಂತ ಹೇಳಿ ನಮ್ ಹೀರೋ ಕೂಡ ಈಗ ಅವ್ರನ್ನ ಆ ಜಾಗಕ್ಕೆ ಕರ್ಕೊಂಡ್ ಹೋಗ್ತಾನೆ. ಹೋಗೋ ದಾರಿ ಎಲ್ಲ ಇವ್ರಿಗೆಲ್ಲ ಫುಲ್ ಆಶ್ಚರ್ಯ ಆಗ್ತಾ ಇರುತ್ತೆ. ನಮ್ ಹೀರೋ ಇದಕ್ಕೂ ಮುಂಚೆ ನೋಡಿರ್ತಾನೆ, ಆದ್ರೆ ಇವ್ರ ಇದೇ ತಾನೆ ಫಸ್ಟ್. ಹಂಗೆ ಕಣ್ಣಾರ್ಸ್ತೆ ನೋಡ್ಕೊಂಡ್ ಬರ್ತಾ ಇರ್ತಾರೆ. ಈಗ ಎಡ್ಜ್ ಕೂಡ ಬಂದ್ಬಿಟ್ರು. ಅದು ಅಲ್ಲಿ ಕಾಣಿಸ್ತಾ ಇದೆಲ್ಲ ಸಿಟಿ, ಅಲ್ಲಿಂದಾನೆ ದೆವ್ವ ಬಂದಿದ್ದು, ನಾವ್ ಅಲ್ಲಿ ಹೋಗ್ಬೇಕು ಅಂತ ಹೇಳಿ ಅಲ್ಲಿಂದ ಹತ್ರ ಹೋಗ್ಬೇಕು ಅಂತ ನೋಡ್ತಾರೆ. ಆದ್ರೆ ಇದಕ್ಕೂ ಮುಂಚೆ ನಮ್ ಹೀರೋ ಹತ್ರ ಒಂದ್ ಬರ್ಡ್ ಬಂದಿತ್ತಲ್ಲ, ಅದೇ ತರ ತುಂಬಾ ಬರ್ಡ್ಸ್ ಬರುತ್ತೆ. ಎಲ್ಲ ಬಂದ್ ಇವ್ರನ್ನ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಇವ್ರಲ್ಲಿರೋ ಹುಲ್ಲಲ್ಲೆಲ್ಲ ಬಚ್ಚಿಟ್ಕೊಳ್ತಾರೆ. ಅವಾಗ್ಲೇ ನಮ್ ಹೀರೋ ಗಮನಿಸೋದು, ಆ ಬರ್ಡ್ಸ್ ಎಲ್ಲ ಇವ್ರನ್ನ ಅಟ್ಯಾಕ್ ಮಾಡಕ್ಕೆಲ್ಲ ಬಂದಿರೋದು. ಅದ್ ಮಾನ್ಸ್ಟರ್ ಮೈಂದ ಬಂದಿರುತ್ತಲ್ಲ ವೆಬ್ ತರ, ಅದು ಅಲ್ಲೆಲ್ಲ ಹಂಗೆ ಹರಡಿರುತ್ತೆ. ಅದನ್ನೆಲ್ಲ ತಿನ್ನಕ್ಕೆ ಅಂತ ಬಂದಿರೋದು. ಇದನ್ನ ಗಮನಿಸಿ ನಮ್ ಹೀರೋ ಒಂದ್ ಬರ್ಡ್ ಗೆ ಬಿಸ್ಕೆಟ್ ನ ತೋರಿಸ್ತಾನೆ. ಆ ಬರ್ಡ್ ಕೂಡ ಇವನ ಹತ್ರ ಬರುತ್ತೆ. ಹಂಗೆ ಬರ್ಡ್ ನ ತಗೊಂಡು ಆ ಗ್ಯಾಪ್ ನ ಯೂಸ್ ಮಾಡಿ ಅವರು ಆ ಕಡೆ ಇರೋ ಪ್ರಪಂಚಕ್ಕೆ ಹೊರಟೋಗ್ತಾರೆ. ಅದಾದ್ಮೇಲೆ ಇವನ್ ಅವ್ರನ್ನೆಲ್ಲ ಕರ್ಕೊಂಡು ಟೈಲರ್ ಶಾಪ್ ಹತ್ರನೇ ಹೋಗ್ತಾನೆ. ಅಲ್ಲೋಗ್ ನೋಡಿದ್ರೆ ಫುಲ್ ಆಗಿ ವೆಬ್ ಎಲ್ಲ ಬಂದಿರುತ್ತೆ. ನಮ್ ಹೀರೋ ಹೇಳ್ತಾನೆ, ಸರಿ ಆಯ್ತು, ನನಗೆ ಈ ಹುಡ್ಗಿನ ಕರ್ಕೊಂಡು ಒಳಗಡೆ ಹೋಗ್ತೀನಿ, ನೀವಿಬ್ರು ಇಲ್ಲೇ ಹೊರಗಡೆ ಇರಿ ಅಂತ ಹೇಳಿ ಒಂದು ಬ್ಯಾಕಪ್ ಪ್ಲಾನ್ ಬೇಕಲ್ವಾ, ಸೊ ನೀವ್ ಇಲ್ಲೇ ಇರಿ ಅಂತ ಹೇಳ್ಬಿಟ್ಟು ಅವಳನ್ನ ಕರ್ಕೊಂಡು ಒಳಗಡೆ ಹೋಗ್ತಾನೆ. ಒಳಗಡೆ ಹೋಗಿ ನೋಡಿದ್ರೆ ಇವ್ರು ಬರ್ತಾರೆ ಅಂತ ಮಾಸ್ಟರ್ ಗೆ ಗೊತ್ತಿದೆ ಅಂತ ಕಾಣಿಸುತ್ತೆ. ರೆಡಿಯಾಗಿ ಕೂತಿರುತ್ತೆ. ಇವ್ನು ಹೋಗಿದ ತಕ್ಷಣ ಹಂಗೆ ಕೂಗಾಡ್ತಾನೆ, ಏನಕ್ಕೆ ಈ ತರ ಮಾಡ್ದೆ, ನಮ್ಮ ಆಂಟಿನ ಯಾಕೆ ಹತ್ರ ಮಾಸ್ಟರ್ ಹತ್ರ ಚೇಂಜ್ ಮಾಡ್ದೆ ಅಂದಾಗ ಅವ್ನು ಹೇಳ್ತಾನೆ, ನೀನಲ್ವಾ ಹೇಳಿದ್ದು ನಿನ್ ತರ ಆ ಕಡೆ ತುಂಬಾ ಜನ ಇದಾರೆ ಅಂತ, ಜಸ್ಟ್ ನೋಡೋಣ ಅಂತ ಬಂದೆ, ಆದ್ರೆ ನಿಮ್ ಆಂಟಿ ನೋಡಿದ ತಕ್ಷಣ ನಂಗೆ ತುಂಬಾ ಇಷ್ಟ ಆಗೋಯ್ತು, ಅದಕ್ಕೆ ಅವ್ರ ಮೈ ಒಳಗಡೆ ನಾನು ಹೊಟ್ಟೋದೆ, ನಾನೇ ಮಾಸ್ಟರ್ ಆಗ ಅವ್ರನ್ನ ಚೇಂಜ್ ಮಾಡಿದ್ದು ಅಂತ ಹೇಳಿ ಇವ್ರನ್ನ ಅಟ್ಯಾಕ್ ಮಾಡ್ಬೇಕು ಅಂತ ನೋಡ್ತಾನೆ. ಆದ್ರೆ ಸ್ವಲ್ಪ ಹುಷಾರ್ ಪಟ್ಟು ಹೀರೋ ಅವ್ನ ಮೈ ಒಳಗಡೆ ಬರ್ಡ್ ನ ತಂದಿದ್ದಲ್ಲ ಅದನ್ನ ಬಿಚ್ಚಿ ಬಿಡ್ತಾನೆ. ಅದಕ್ಕೆ ಇದ್ರದ್ದು ವೆಬ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ, ಅದು ಹೋಗಿದ ತಕ್ಷಣ ಅವ್ನು ನಂಗೆ ಅಟ್ಯಾಕ್ ಮಾಡ್ಬೇಕು ಅಂತ ನೋಡುತ್ತೆ. ಆದ್ರೆ ಆ ಮಾನ್ಸ್ಟರ್ ಆ ಬರ್ಡ್ ನಂಗೆ ಹಿಡಿದು ಗೋಡೆಗೆ ಹೊಡೆದ್ ಬಿಡ್ತಾನೆ. ಪಾಪ ಅದು ಹಂಗೆ ಟೈರ್ಡ್ ಆಗಿ ಕೆಳಗಡೆ ಬಿದ್ದೋಗುತ್ತೆ. ಅದಾದ್ಮೇಲೆ ನಮ್ ಹೀರೋನ ಮತ್ತೆ ಆ ಹುಡುಗಿನ ಅಟ್ಯಾಕ್ ಮಾಡ್ಬೇಕು ಅಂತ ಬರ್ತಾನೆ. ಇಲ್ಲಿ ಹೊರಗಡೆ ಇರೋ ಇಬ್ರು ಹುಡುಗರು, ಏನೋ ಇಷ್ಟೊತ್ತಾಯ್ತು ಅವ್ರು ಹೋಗಿ ಇನ್ನು ಬಂದಿಲ್ವೇ, ಏನಾದ್ರು ಆಗೋಯ್ತಾ ಅಂತ ಹೇಳ್ಬಿಟ್ಟು ಹಂಗೆ ಬಂದು ಜನರಲ್ಲಿ ಬಗ್ ನೋಡಿದ್ರೆ ಈಗ ಇನ್ನಷ್ಟು ಬೆಳೆದ್ ಬಿಟ್ಟಿರತ್ತೆ ಆ ವೆಬ್. ಇನ್ನಿದಕ್ ಮೇಲೆ ತಡೆ ಮಾಡಿದ್ರೆ ಆಗಲ್ಲ ಅಂತ ಅಲ್ಲ ಹಂಗೆ ಪಕ್ಕದಲ್ಲಿರೋ ಕಸದಲ್ಲಿ ಯಾವ್ದೋ 2 ಕೊಡ್ಲಿ ಸಿಗುತ್ತೆ, ಅದನ್ನೇ ಎತ್ಕೊಂಡು ಆ ವೆಬ್ನೆಲ್ಲ ಕಿತ್ಕೊಂಡು ಒಳಗಡೆ ಬರಕ್ಕೆ ಟ್ರೈ ಮಾಡ್ತಾರೆ. ಇನ್ನೊಂದ್ ಕಡೆ ಆ ಮಾಸ್ಟರ್ ಇವ್ರಿಬ್ಬರನ್ನ ಪಾರ್ಸಲ್ ಮಾಡಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ನಮ್ ಹೀರೋ ಹಂಗೆ ಕಿರ್ಚ್ಕೊಂಡ್ ಕೇಳ್ತಾನೆ, ಏನಾಯ್ತೀಗ, ಯಾಕೆ ನಮ್ಮನ್ನ ಇತ್ರ ಮಾಡ್ತಾ ಇದೀಯ, ನಿನ್ಗೇನ್ ಬೇಕು ಅಂತ ಕೇಳಿದಾಗ ಆ ಮಾಸ್ಟರ್ ಹೇಳುತ್ತೆ, ಸರಿ ಆಯ್ತು ನಿನ್ಗೆ ಅಂತ ಒಂದ್ ಕತೆ ಹೇಳ್ತೀನಿ ಅಂತ. ಇದಕ್ಕೂ ಮುಂಚೆ ನಮ್ ಹೀರೋಗೆ ಅವ್ರ ಆಂಟಿ ಹೇಳಿರ್ತಾರಲ್ಲ ಒಂದು ಕತೆ, ಆ ಕತೆನ ಇದು ಹೇಳುತ್ತೆ. ಆಕ್ಚುಲಿ ಅವಾಗ ಸಮುದ್ರಕ್ಕೆ 4 ಜನ ಬಂದಿದ್ರು. ಅವ್ರನ್ನ ಅಟ್ಯಾಕ್ ಮಾಡ್ಬೇಕಂತಾರೆ ನಾನು ಸಮುದ್ರದಲ್ಲಿ ಆ ಸ್ಟ್ರಾಂಗ್ ಬರೋ ತರ ಮಾಡ್ದೆ, ಆದ್ರೆ ಗ್ಯಾಪ್ ಅಲ್ಲಿ ನಿಮ್ಮಪ್ಪ ಬಂದು ಒಬ್ಬನ್ನ ಕಾಪಾಡ್ಬಿಟ್ರು. ಆದ್ರೆ ಪಾಪ ನಿಮ್ಮಪ್ಪನ ನಾನ್ ಬಲಿ ತಗೊಂಡ್ಬಿಟ್ಟೆ ಅಂತ ಹೇಳಿದ ತಕ್ಷಣ ನಮ್ ಹೀರೋಗೆ ತುಂಬಾನೇ ಕೋಪ ಬರುತ್ತೆ. ಅಷ್ಟೇ ಅಲ್ಲ, ಈಗ ನಿನ್ನ ಬಲಿ ತಗೊಳ್ತೀನಿ ಅಂದಿದ ತಕ್ಷಣ ನಮ್ ಹೀರೋಗ ಆ ಕಡೆ ಉಸಿರು ಬಿಡಕ್ಕೆ ಆಗ್ತಾ ಇಲ್ಲ, ಹಂಗೆ ಉಸಿರು ಕಟ್ಟೋ ತರ ಆಗ್ತಾ ಇರುತ್ತೆ. ಹಂಗೆ ಈಗ ಒಂದು ಇಲ್ಯೂಷನ್ ಹೋಗ್ತಾನೆ. ಅಲ್ಲಿ ಯಾವ್ದೋ ಒಂದು ಹಾಸ್ಪಿಟಲ್ ತರ ಇದೆ, ಅದ್ರಲ್ಲಿ ಒಂದು ಗ್ಲಾಸ್ ಡೋರ್ ಆ ಕಡೆ ಅವ್ರ ಅಮ್ಮ ನಿಂತ್ಕೊಂಡು ವರ್ಡ್ ಅಂತ ಹೇಳ್ಬಿಟ್ಟು ಅವನ ಹೆಸರು ಕರ್ಕೊಂಡು ಕೂಗ್ತಾ ಇರ್ತಾರೆ. ಹಂಗೆ ಆಪೋಸಿಟ್ ಅಲ್ಲಿ ನಮ್ ಹೀರೋ ಯಾವ್ದೋ ಬೆಡ್ ಮೇಲೆ ಮಲಗಿರ್ತಾನೆ. ತುಂಬಾ ಡಾಕ್ಟರ್ಸ್ ಎಲ್ಲ ಅವ್ನಿಗೇನೋ ಟ್ರೀಟ್ಮೆಂಟ್ ಕೊಡೋ ತರ ಇದೆ. ಅವ್ರು ಆ ಕಡೆಯಿಂದ ವರ್ಡ್ ಅಂತ ಕರೀತಾ ಇರ್ತಾರೆ. ಈಗ ಅವ್ರ ಗ್ಲಾಸ್ ಡೋರ್ ನ ಹೊಡಿತಾ ಇದ್ರಲ್ಲ, ಬಟ್ ಆ ಕಡೆಯಿಂದ ಆ ಗ್ಲಾಸ್ ಹೊಡೆದೋಗುತ್ತೆ. ಪ್ಲಸ್ ಈ ಪ್ರಪಂಚದಲ್ಲಿ ಅಂದ್ರೆ ಮ್ಯಾಜಿಕಲ್ ವರ್ಲ್ಡ್ ಅಲ್ಲಿ ಇರತ್ತಲ್ಲ ಬರ್ಡ್ಸ್, ಅದೆಲ್ಲ ಕೂಡ ಆ ರಿಯಲ್ ವರ್ಲ್ಡ್ ಗೆ ಎಂಟ್ರಿ ಆಗೋ ತರ ಇದೆ. ಹಂಗೆ ಈಗ ನಮ್ ಹೀರೋ ಲೈಟ್ ಆಗಿ ಕಂಡು ಬಿಡ್ತಾನೆ. ಆದ್ರೆ ಈಗ ಪ್ರೆಸೆಂಟ್ ಅಲ್ಲಿ ಆ ಬರ್ಡ್ಸ್ ಎಲ್ಲ ಈ ಮಾನ್ಸ್ಟರ್ ನ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿರುತ್ತೆ. ಆ ಬರ್ಡ್ಸ್ ಗೆ ಈ ವೆಬ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ, ಪೂರ್ತಿಯಾಗಿ ಅವನನ್ನ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ. ಇದೇ ಗ್ಯಾಪ್ ಇಲ್ಲಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಮಕ್ಕಳು ಕೂಡ ಅಲ್ಲಿಂದ ತಪ್ಪಿಸ್ಕೊಂಡು ಕರೆಕ್ಟ್ ಆಗಿ ಡೋರ್ ಹತ್ರ ಬರ್ತಾರೆ. ಇನ್ನೇನ್ ಇಲ್ಲಿಂದ ಹೋಗ್ಬೇಕು ಅಂತ ನೋಡೋಷ್ಟ್ರಲ್ಲಿ ಒಬ್ಬೊಬ್ಬರಾಗ ಹಂಗೆ ಮಾಯ ಆಗ್ತಾ ಇರ್ತಾರೆ ಇವ್ರ ಫ್ರೆಂಡ್ಸ್ ಎಲ್ಲ. ಈ ಕಡೆ ನಮ್ ಹೀರೋ ಏನು ಅರ್ಥ ಆಗಲ್ಲ ಏನ್ ನಡೀತಾ ಇದೆ ಅಂತ. ಆದ್ರೆ ಫಸ್ಟ್ ಅವನ ಕಡೆ ಬಂದ್ರೆ ಸಾಕು ಅಂತ ಹೇಳಿ ಹೆಂಗ ಡೋರ್ ಓಪನ್ ಮಾಡ್ಕೊಂಡ್ ಬಂದ್ಬಿಡ್ತಾನೆ. ಬಂದವ್ನ ಒಳಗಡೆ ನೋಡಿದ್ರೆ ಆಂಟಿ ಕೂತಿರ್ತಾರೆ, ಬಟ್ ಅವ್ರ ತಲೆಯಲ್ಲಿ ಕೂದ್ಲಿರಲ್ಲ, ಬಟ್ ಈಗ ನಾರ್ಮಲ್ ಆಗಿರ್ತಾರೆ. ನೀವು ಬಂದ್ಬಿಟ್ರಲ್ಲ ನನ್ಗಿದೇ ಸಾಕು ಅಂತ ಹೇಳ್ದವನು ಈಗ ಸ್ವಲ್ಪ ಅವನೇ ಮಾಯ ಆಗಕ್ಕೆ ಸ್ಟಾರ್ಟ್ ಆಗ್ತಾನೆ. ಹೇಳ್ಬೇಕಂದ್ರೆ ಸ್ಟೋರಿಯಲ್ಲಿ ಮೇನ್ ಟ್ವಿಸ್ಟ್ ಇರೋದೇ ಇಲ್ಲಿ. ಏನ್ ವಿಷಯ ಅಂತ ನೋಡಿದ್ರೆ, ಸ್ಟಾರ್ಟಿಂಗ್ ಆಕ್ಸಿಡೆಂಟ್ ಆದಾಗ ಈ ಹುಡುಗ ಅವ್ರ ಅಮ್ಮನೆ ಅಂದ್ರೆ ನಮ್ ಹೀರೋ ಅವ್ರ ಅಮ್ಮನೆ ಕೋಮಾಗ ಹೋಗಿರೋದು ಅಂತ ಹೇಳಿದ್ವಲ್ಲ, ಬಟ್ ಆಕ್ಚುಲಿ ಕೋಮಾಗ ಹೋಗಿರೋದು ನಮ್ ಹೀರೋನೆ. ಅವ್ರ ಅಮ್ಮ ಅವ್ರನ್ನ ಹಾಸ್ಪಿಟಲ್ ನೋಡ್ಕೋಬೇಕಾದ್ರೆ ಪಕ್ಕದಲ್ಲಿ ಕೂತ್ಕೊಂಡು ಅವ್ನಿಗೆ ಕತೆ ಎಲ್ಲ ಹೇಳಿರ್ತಾರೆ. ಆ ಕತೆನೇ ಇಲ್ಲಿ ಸ್ಟೋರಿ ತರ ತೋರಿಸಿರೋದು. ಅವ್ನ್ ಇಮ್ಯಾಜಿನ್ ಮಾಡ್ಕೊಂಡಿರೋ ತರನೇ ಈ ಸ್ಟೋರಿ ಕೂಡ ನಡೆದಿರೋದು. ಈಗ ನಮ್ ಹೀರೋನು ಹಂಗೆ ಕಂಡ್ಬಿಡ್ತಾನೆ. ಅವ್ರ ಅಮ್ಮಗಂತೂ ತುಂಬಾ ಸಂತೋಷ ಆಗುತ್ತೆ. ಅವ್ನ್ ಹೇಳ್ತಾನೆ, ಅಮ್ಮ ಅಪ್ಪ ಕಮಿಟ್ಮೆಂಟ್ ಗೆಲ್ಲ ಭಯ ಪಟ್ಟು ನಮ್ನ ಬಿಟ್ಟೋಗಿಲ್ಲ. ಸಮುದ್ರದಲ್ಲಿ ಸ್ಟಾರ್ಮ್ ಬಂದಾಗ ಒಬ್ಬರನ್ನ ಕಾಪಾಡಕ್ಕೋಸ್ಕರ ಅಪ್ಪ ಸತ್ತೋದ್ರು ಅಂತ ಹೇಳಿದ್ರೆ ಅವ್ರ ಅಮ್ಮಗೆ ಏನ್ ಅರ್ಥ ಆಗ್ತಾ ಇಲ್ಲ, ಏನೋ ಮಾತಾಡ್ತಾ ಇದೀಯ ಅಂತ ಹೇಳಿ ಅವ್ನ ನಂಗೆ ಹಗ್ ಮಾಡ್ಕೊಳ್ತಾರೆ. ಅದಾದ್ಮೇಲೆ ಇವ್ನು ಹಂಗೆ ಇಳಿದು ಪಕ್ಕದಲ್ಲಿರೋ ರೂಮ್ಗೆ ಹೋಗ್ತಾನೆ. ಅಲ್ಲೋಗ್ ನೋಡಿದ್ರೆ ಈ 3 ಹುಡುಗರು ಕೂಡ ಇರ್ತಾರೆ. ಕತೆನಲ್ಲಿ ಹೇಳಿದ್ರಲ್ಲ ಅವ್ರು ಕೂಡ ಆಕ್ಚುಲಿ ಅವ್ರು ಕೂಡ ಕೋಮಾಗ ಹೋಗಿರ್ತಾರೆ. ಹೇಳ್ಬೇಕಂದ್ರೆ ಈಗ 4 ಜನ ಅಟ್ ಎ ಟೈಮ್ ಎದ್ದಿರ್ತಾರೆ. ಇದನ್ನ ನೋಡಿ ಅಲ್ಲಿರೋ ಡಾಕ್ಟರ್ಸ್ ಗೆಲ್ಲ ಶಾಕು, ಹೆಂಗಪ್ಪ ಇವ್ರು ಎದ್ರು ಅಂತ. ಇದಕ್ಕೆಲ್ಲ ಕಾರಣ ನಮ್ ಹೀರೋ ಅವ್ರ ಅಮ್ಮ ಅವ್ನ್ಗೆ ಹೇಳಿರೋ ಕತೆನೇನೆ. ಅದನ್ನ ಇಮ್ಯಾಜಿನೇಷನ್ ಮಾಡಿ ನೋಡಿರೋದ್ರಿಂದಾನೆ ಇವರೆಲ್ಲ ಕೂಡ ಅಟ್ ಎ ಟೈಮ್ ಎದ್ದಿರೋದು. ಆದ್ರೆ ಇಷ್ಟೊತ್ತು ಇಮ್ಯಾಜಿನೇಷನ್ ಮಾಡ್ಕೊಂಡಿರೋದೆಲ್ಲ ನಮ್ ಹೀರೋಗ್ ಮಾತ್ರ ನೆನ್ಪಿರುತ್ತೆ, ಅಲ್ಲಿರೋ 3 ಹುಡುಗರಿಗೂ ನೆನ್ಪಿರಲ್ಲ. ಈಗ ಒಬ್ಬರಿಗೊಬ್ರು ಇಂಟ್ರೊಡ್ಯೂಸ್ ಮಾಡ್ಕೊಂಡು ಸಂತೋಷವಾಗಿ ಮಾತಾಡ್ತಾರೆ. ಅದಾದ್ಮೇಲೆ ನಮ್ ಹೀರೋನು ಕೂಡ ಹಾಸ್ಪಿಟಲ್ ನಿಂದ ಡಿಸ್ಚಾರ್ಜ್ ಮಾಡಿ ಅವ್ರ ಆಂಟಿ ಅವ್ರ ಮನೆ ಅಂತ
ಹೇಳ್ಬಿಟ್ಟು ಒಂದು ತೋರಿಸಿರ್ತಾರಲ್ಲ ಸಮುದ್ರದ ಪಕ್ಕದಲ್ಲಿ ಇದ್ದಿದ್ ಮನೆ, ಆ ಮನೆ ಕೂಡ ಕರ್ಕೊಂಡು ಹೋಗ್ತಾರೆ. ಈಗ ಅವ್ರ ಹಂಗೆ ಸಮುದ್ರದ ಹತ್ರ ಆಟ ಆಡ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಬೋಟ್ ಇರುತ್ತೆ. ತುಂಬಾ ದಿನ ಅದನ್ನ ಯೂಸ್ ಮಾಡದೆ ಬಿಟ್ಟಿರ್ತಾರೆ. ಆಕ್ಚುಲಿ ಒಂದು ಸ್ಟ್ರಾಮ್ ಅಲ್ಲಿ ಅವರಪ್ಪ ಸಿಕ್ಕಾಕೊಂಡ್ರು ಅಂತ ಹೇಳಿದ್ರಲ್ಲ, ಅದೇ ಬೋಟೆ ಇದು. ಇವ್ ನಂಗೆ ಹತ್ತಿ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿ ಯಾವ್ದೋ ಒಂದು ಹಗ್ಗಕ್ಕೆ ಒಂದು ಕತ್ತಿದು ಪೀಸ್ ಕಾಣಿಸುತ್ತೆ. ಅಂದ್ರೆ ನಮ್ ಹೀರೋ ಅವ್ರ ಆಂಟಿ ಅವ್ನಿಗೊಂದು ಕತ್ತಿನ ಕೊಟ್ಟಿರ್ತಾರಲ್ಲ, ಇದು ನಿಮ್ಮ ಅಪ್ಪದು ಅಂತ, ಅದು ಒಡೆದೋಗಿರುತ್ತಲ್ಲ, ಆ ಕತ್ತಿಯ ಪೀಸು ಈ ಹಗ್ಗದಲ್ಲಿ ಸಿಕ್ಕಾಕೊಂಡಿರುತ್ತೆ. ಇದನ್ನ ನೋಡಿ ನಮ್ ಹೀರೋ ಲೈಟ್ ಆಗಿ ಶಾಕ್ ಆಗ್ತಾನೆ. ಆಕ್ಚುಲಿ ಇದೆಲ್ಲ ಅವ್ನ ಕನ್ಸಲ್ಲಿ ಇಮ್ಯಾಜಿನೇಷನ್ ಬಂದಿರೋ ತರ ತಾನೇ ಇತ್ತು. ಬಟ್ ಇದೆಲ್ಲ ರಿಯಲ್ ಆಗಿ ನಡೀತಾ ಏನು ಅಂತ ಅವ್ನ್ ಗೊತ್ತಿಲ್ಲದೆ ಒಂದು ಕನ್ಫ್ಯೂಷನ್ ಅಲ್ಲಿ ಇರ್ತಾನೆ. ಅವ್ನ್ ಮಾತ್ರ ಅಲ್ಲ, ಹೇಳ್ಬೇಕಂದ್ರೆ ಈಗ ನಾವೇ ಒಂದು ಕನ್ಫ್ಯೂಷನ್ ಅಲ್ಲಿ ಇರ್ತೀವಿ, ಇದೆಲ್ಲ ಸ್ಟೋರಿನಾ ಅಥವಾ ಅವ್ನ ಇಮ್ಯಾಜಿನೇಷನ್ ಅಂತ. ಬಟ್ ಈ ಸ್ಟೋರಿ ಇಲ್ಲಿಗೆ ಮುಗೀತು. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನ್ಕೊಂಡಿದೀನಿ. ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ. ಜೊತೆಗೆ ನೀವು ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ಸೊ ಇದೇ ತರ ಇಂಟ್ರೆಸ್ಟಿಂಗ್ ಮೂವೀಸ್ ನೋಡ್ಬೇಕಂದ್ರೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಈ ಮೂವಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಂಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಮತ್ತೆ ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಮೂವಿ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.